ಚತುರ್ಮುಖ ಬ್ರಹ್ಮನನ್ನು ಅನುಸರಿಸಿಕೊಂಡು ಗರ್ಭವನ್ನು ಪ್ರವೇಶಿಸಿರುವ ದೇವತೆಗಳಿಗೆ ಗರ್ಭವಾಸದಿಂದ ಬರುವ ದುಃಖದ ಪರಿಹಾರಕ್ಕೋಸ್ಕರ ಚತುರ್ಮುಖ ಬ್ರಹ್ಮ, ಯಾಕೆಂದರೆ ಭಗವಂತನ ಬಳಿಗೆ ಕರ್ಕೊಂಡು ಹೋಗಬೇಕಾದವ ಚತುರ್ಮುಖನೇ. ಸಹ ಏನಾನ್ ಬ್ರಹ್ಮ ಗಮಯತಿ ಅಂತಲೇ ವೇದವ್ಯಾಸ ದೇವರದ್ದೇ ಮಾತು. ನನ್ನ ಬಳಿಗೆ ಬರಬೇಕು ಅಂತಾದರೆ ವಾಯುದೇವರ ಮೂಲಕನೇ ಬರಬೇಕು ಅಂತ ಒತ್ತಿ ಹೇಳಿದ್ದಾರೆ ವೇದವ್ಯಾಸ ದೇವರು. ಯದ್ಯಪಿ ಹೋಗುವುದು ವೇದವ್ಯಾಸ ದೇವರ ಬಳಿಗೆ ಸೀದಾ ಬಾ ಅಂತ ಅನ್ಬೋದಿತ್ತು, ಅವರು ಹೇಳಲಿಲ್ಲ. ವಾಯುದೇವರ ಮೂಲಕನೇ ಬರಬೇಕು ಅಂತಂದಿದ್ದಾರೆ. ಆದ್ದರಿಂದ ಈ ದೇವತೆಗಳೆಲ್ಲ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಗರ್ಭಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗರ್ಭಸ್ತುತಿ ಅಂತ ಭಗವಂತನನ್ನು ಹೊಗಳ್ತಾ ಇದ್ದಾರೆ. ನಿನ್ನೆ 5 ಒಟ್ಟಿಗೆ 8 ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ. ಮೊನ್ನೆಯಿಂದ ನೋಡ್ತಾ ಬಂದಿದ್ದೇವೆ. ಕೃಷ್ಣನಿಗೆ 8 8 8 8 8 ಅಂತಂದರೆ ಬಹಳ ನಂಟು ಅಂತ ಹೇಳಿಕೊಂಡು ನೋಡ್ತಾ ಬಂದಿದ್ದೆವು. ಸದ್ಯ ಈಗ ಚತುರ್ಮುಖ ಬ್ರಹ್ಮ ಗರ್ಭದಲ್ಲಿರತಕ್ಕಂಥ ದೇವರನ್ನು ಹೊಗಳುವುದೂ ಕೂಡ 8 ವಿಶೇಷಣದಿಂದ. ಆ 8 ವಿಶೇಷಣದಲ್ಲಿಯೂ ಕೂಡ ಏನು ಸೇರಿದೆ? ಸತ್ಯ 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 ಅಂತ ಸೇರಿದೆ. ಈ ಸತ್ಯ 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 ಅಂತ ಕೇಳಿ 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 ಸುಳ್ಳು 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 ಅಂತವ್ರು ಸತ್ತೇ ಹೋದರು ಅಂತ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ 5 ನೋಡಿದೆವು. ಸತ್ಯಸ್ಯ ಸತ್ಯಂ ಏನು? ಸತ್ಯಸ್ಯ ಸತ್ಯಂ ಅಂತಂದರೆ ಸತ್ಯ ಅಂತ ಯಾರನ್ನು ಕರೀತಾರೆ? ಸಜ್ಜನ ವರ್ಗವನ್ನು ಸತ್ಯ ಅಂತ ಕರೀತಾರೆ. ಇರುವುದು ಖರೆ, ನೀನು ನಿಜವಾಗಿಯೂ ನೀನು ಇರುವುದು ಖರೆ. ಯಾಕೆ ಅಂತಂದರೆ ಸತ್ತನ್ನು ಆಶ್ರಯಿಸಿಕೊಂಡು ನೀನು ಸಜ್ಜನ ಆಗಿದ್ದಿ. ಯಾರಿಗಾಸೆ ಇಲ್ಲ ನಾವು ಸಜ್ಜನರಾಗಬೇಕು ಅಂತ, ಯಾರಿಗಾಸೆ ಇಲ್ಲ. ಸಜ್ಜನ ಶಬ್ದದ ಅರ್ಥ ಏನು? ಸತ್ನ ಜನ ಸಜ್ಜನ. ಯಾರು ಸತ್ನ ಜನ ಅಲ್ಲವೋ ಅವರು ಸಹಜವಾಗಿ ಒಪ್ಪಿಕೊಂಡಂತೆ ನಾವು ಅಸಜ್ಜನ ಅಂತ ಅವರೇ ಒಪ್ಪಿಕೊಂಡಂತೆ ಆಯಿತು. ಸತ್ ಅಂತ ಯಾರಿಗೆ ಹೆಸರು? ಸತ್ ಅಂತೇಳಿ ಗಾಳಿ ದೇವರಿಗೆ ಹೆಸರು. ನಾನು ಹೇಳ್ತೇನೆ, ಇದನ್ನು 2-3 ಸಲ ಹೇಳಿದ್ದೇನೆ. ನಾನು ಹೇಳ್ತೇನೆ, ಸ್ವಾಮಿಗಳು ಹೇಳ್ತಾರೆ, ಅದರಿಂದ ನಾವು ಕೇಳೋಣ ಅಂತಲ್ಲ. ಮತ್ತು ಎಲ್ಲರೂ ಒಪ್ಪಿದ ವಿಷಯನೇ ಇದು. ಗಾಳಿ ದೇವರಿಗೆ ಸತ್ ಅಂತ ಹೆಸರಲ್ವ? ಹೌದು. ಯಾಕೆ ಸತ್ ಅಂತ ಹೆಸರು? ನಾವೆಲ್ಲ ಬದುಕಿದ್ದೇವಾ? ಕೆಲವರಿಗೆ ಸಂಶಯ, ಮುಟ್ಟಿ ನೋಡ್ತಾರೆ. ಹಾಂ ಹೌದು, ಬದುಕಿದ್ದೇವೆ ಅಂತ ಹೇಳಿ. ಯಾಕೆ ಬದುಕಿದ್ದೇವೆ? ಒಳಗಿನಿಂದ ಗಾಳಿ ಇದ್ದದ್ದಕ್ಕಲ್ವೋ ನಾವೆಲ್ಲ ಬದುಕಿದ್ದೇವೆ. ಯಾವಾಗ ಸತ್ ಹೋಯ್ತೋ ಏನು? ಯಾವಾಗ ಸತ್ ಹೋಯ್ತೋ ಆವಾಗ ಸತ್ತೋಯ್ತು. ಒಬ್ಬ ವ್ಯಕ್ತಿಯನ್ನು ಸತ್ತ ಅಂತ ಕರೆಯುವ ಕ್ರಮ ಹೇಗೆ? ಅದು ಸತ್ತೋಯ್ತು. ಅವು ಬದುಕಿರುವಾಗ ಮಾತ್ರ ಅವರು ಅಂತ ಹೇಳ್ತಿದ್ದೆವು, ಯಾಕೆ ಇಲ್ಲಿ ಹೊಡಿಲಿಕ್ಕೆ ಬರ್ತಾನೋ ಅಂಥೇಳಿ. ಅವ ಸತ್ತ ಅಂತ ಖಾತ್ರಿ ಆದಮೇಲೆ ಏನಂತೇವೆ? ಭಾರೀ ಉಪಟಳ ಮಾಡ್ತಿತ್ತು, ಜನಗಳಿಗೆಲ್ಲ ಕೂತಲ್ಯದ್ದಲ್ಲಿ ಹಿಂಸೆ ಮಾಡ್ತಿತ್ತು, ಅದು ಸತ್ ಹೋಯಿತು. ಅದರಲ್ಲಿ ಇಷ್ಟ ತನಕ ಏನು? ಸತ್ ಇತ್ತು, ಗಾಳಿ ಇತ್ತು, ಸತ್ ಹೋಯಿತು. ಹಾಗಾದರೆ ಸತ್ ಹೋಯಿತು ಅಂತ ಯಾವಾಗ ಪ್ರಯೋಗ ಮಾಡೋದು, ಯಾವಾಗ ಕರೆಯುವುದು ಅಂತಂದರೆ ಒಳಗಿದ್ದಂತಹ ಗಾಳಿ ಹೊರಗೆ ಹೋದಾಗ ಸತ್ತು ಹೋಯಿತು ಅಂತೇಳಿ ನೀವು ಕರೆಯತಕ್ಕಂಥ ಕ್ರಮ. ಹಾಗಾದರೆ ಸತ್ ಅಂತ ಯಾರಿಗೆ ಹೆಸರು? ಸತ್ ಅಂತೇಳಿ ಗಾಳಿಗೆ ಹೆಸರು. ಗಾಳಿ ಅಂದರೆ ಯಾರು? ಗಾಳಿ ಅಂತಂದರೆ ವಾಯುದೇವರು. ವಾಯುದೇವರೆಂದರೆ ಯಾರು? ಪ್ರಥಮ ಹನುಮ, ದ್ವಿತೀಯ ಭೀಮ, ತೃತೀಯ ಪೂರ್ಣಪ್ರಜ್ಞ. ಪೂರ್ಣಪ್ರಜ್ಞ ಅಂದರೆ ಮಧ್ವ. ಮಧ್ವರ ಜನ ಯಾರೋ? ಮಧ್ವರು ಗಾಳಿ. ಆದರೆ ಸತ್ ಜನ, ಮಧ್ವರ ಜನ ಯಾರೋ? ಅವರು ಯಾರಾದರೂ ಸತ್ ಜನ ಆದರು, ಯಾರಾದರೂ ಸಜ್ಜನ ಆದರು. ಯಾರು ಮಧ್ವರನ್ನು ಬೈತಾರೋ, ಯಾರು ಮಧ್ವರನ್ನು ಬಿಡ್ತಾರೋ ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಯಿತು. ಅವರನ್ನು ಏನು ಅಂತ ಕರೀತಾರೆ? ಸತ್ತನ್ನು ಬಿಟ್ಟವರು ಅಸತ್, ಅಷ್ಟೇ. ಮತ್ತೆಂಥದ್ದು? ಸತ್ತನ್ನು ಬಿಟ್ಟವರು ಅಸತ್, ಅಸಜ್ಜನ ಅಂತ. ಹಾಗಾದರೆ ಈ ದಿವಸ ಯಾರ ಮೂಲಕ ಹೋಗಬೇಕು? ಸತ್ತಾಗಿರತಕ್ಕಂಥ ವಾಯುದೇವರ ಮೂಲಕನೇ ಭಗವಂತನ ಬಳಿಗೆ ಹೋಗಬೇಕು. ಆದ್ದರಿಂದ ಚತುರ್ಮುಖ ತಾನೀಗ ಸ್ತೋತ್ರ ಮಾಡ್ತಾ ಇದ್ದಾನೆ. ಸತ್ಯಸ್ಯ ಸತ್ಯಂ. ಸತ್ಯ ಅಂದರೆ ಸಜ್ಜನ ವರ್ಗ ಅಂತ ಅರ್ಥ. ಯಾರಿಗೆ ಒಳಗಿನಿಂದ ತನ್ನದೇ ಆದ
ಒಳ್ಳೆಯ ತಿಳುವಳಿಕೆ ಮತ್ತು ಆನಂದ ಉಂಟೋ, ಜೀವಸ್ವರೂಪ ಅಂದರೆ ಏನು ಅಂತ ಗೊತ್ತಲ್ಲ. ನಮ್ಮಲ್ಲಿ 3 ವಿಧ ಜೀವರು ಇದ್ದಾರಲ್ವೋ, ಸಾತ್ವಿಕ, ರಾಜಸ, ತಾಮಸ ಅಂತ. ಹೇಳುವಾಗ ನಾವೇನು ಹೇಳ್ತೇವೆ, ನಾವೆಲ್ಲ ಒಂದೇ ಅಂತ ಹೇಳಿಕೊಂಡು ಆಮೇಲೆ ವಿಂಗಡಣೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಿನಗೆ ಮೊದಲು ಇಂಟರ್ವ್ಯೂಗೆ, ನಿನಗೆ ಮತ್ತೆ ಇಂಟರ್ವ್ಯೂಗೆ, ಇವರದ್ದು ಇಂಟರ್ವ್ಯೂಗೆ ಬಂದಿಲ್ಲ ಅಂದರೆ ಮತ್ತೆ ನಿನಗೊಂದು ಅವಕಾಶ, ಅವರು ಕೂಡ ಅದನ್ನು ಕಾಯಬೇಕು. ಇದೆಲ್ಲ ಏನು ವಿಂಗಡಣೆಯ? ಎಲ್ಲ ಕಡೆಯಲ್ಲಿ ವಿಂಗಡಣೆ ಉಂಟು. ಹೇಳುವಾಗ ಮಾತ್ರ ನಾವೆಲ್ಲ ಒಂದೇ ಒಂದೇ ಅಂತ ಹೇಳಿಕೊಂಡು ತುಟಿ ಮೇಲಿನ ಮಾತನ್ನು ಒಂದೇ ಒಂದೇ ಅಂತೀವಿ. ಮತ್ತೆಲ್ಲ ಪಾಪ ಇವ ಒಳ್ಳೆಯ ಓದಿದವ ಇಂಟರ್ವ್ಯೂಗೆ ಬಂದರೂ ಕೂಡ ನೀನು ಬದುಕಿ ನಿಲ್ಲು, ಮೊದಲು ಅವ ಬರಲಿ. ಇವನಿಗೆ ಹಸಿವೆ ಆಗಿದೆ, ಅವನಿಗೆ ಹಸಿವಿಲ್ಲ, ಇಷ್ಟೇ ವ್ಯತ್ಯಾಸ. ಹಸಿವಿಲ್ಲದವರನ್ನು ಕರೆದು ಊಟ ಮಾಡು ಅಂತಾರೆ. ಹಸಿವೆ ಆದವನಿಗೆ ಪಾಪ ನನಗೆ ಹಸಿವೆ ಆಗಿದೆ ಊಟ ಕೊಟ್ಟಿದ್ದಾಗಿಲ್ಲ, ಈ ಊಟ ನಿನಗಿಲ್ಲ, ಅದು ಅವನಿಗೆ ಊಟ. ಅವನಿಗೆ ಊಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಜೀರ್ಣಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ 3 ರೀತಿಯ ವರ್ಗ ಉಂಟು ಅಂಥೇಳಿ ಎಲ್ರಿಗೂ ಗೊತ್ತು ತಾನೆ. ಅದನ್ನೆಂತರು ಸತ್ಯ ಶಬ್ದದ ಅರ್ಥ ಸಜ್ಜನ ವರ್ಗ ಅಂತ ಅರ್ಥ. ಯಾವ ಜೀವ ಸ್ವರೂಪ ಯಾವಾಗಲೂ ಒಳ್ಳೆಯ ತಿಳುವಳಿಕೆ, ಅದೇ ರೀತಿಯಲ್ಲಿ ಒಳ್ಳೆಯ ಆನಂದ ಉಳ್ಳದ್ದೋ, ಸ್ವರೂಪದಲ್ಲಿ ಸಹಜವಾಗಿ ಒಳ್ಳೆಯ ಆನಂದ ಉಳ್ಳದ್ದು, ಒಳ್ಳೆಯ ತಿಳುವಳಿಕೆ ಉಳ್ಳದ್ದು. ಏನೋ ಕಾಟಾಚಾರದ ತಿಳುವಳಿಕೆ ಅಲ್ಲ, ಸರಿಯಾದ ತಿಳುವಳಿಕೆ, ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಏನು ಅಂತ ಕರೆದ್ರು? ಸತ್ಯ ಎನ್ನುವ ಶಬ್ದದಿಂದ ಕರೆದರು. ಅಂತಹ ಸತ್ಯಕ್ಕೆ ಇವ ಸತ್ಯ. ಏನರ್ಥ ಅಂತಹ ಸತ್ಯಕ್ಕೆ ಇವ ಸತ್ಯ ಅಂದರೆ, ಒಳಗಿನಿಂದ ಉಂಟು, ಒಳ್ಳೆಯ ಆನಂದ ಉಂಟು, ಒಳ್ಳೆಯ ಜ್ಞಾನ ಉಂಟು, ಒಳ್ಳೆಯ ತಿಳುವಳಿಕೆ ಜೀವ ಸ್ವರೂಪದಲ್ಲಿ ಉಂಟು, ಅದಕ್ಕೊಂದು ಆವರಣ ಉಂಟು. ಆ ಆವರಣ ಇದ್ದದ್ದರಿಂದ ತನ್ನದ ಆನಂದವನ್ನು ಉಣ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲೇ ಅಕ್ಕಿ ಉಂಟು, ನಾವೇ ಬೆಳೆದದ್ದು, ಅದು ನಿಮ್ಮ ಸಾವಯವ ಕೃಷಿಯಲ್ಲೇ ಮಾಡಿರತಕ್ಕಂಥ ಅಕ್ಕಿ ಮನೆಯಲ್ಲಿ ಸಂಗ್ರಹ ಮಾಡಿಟ್ಟಿದ್ದೇವೆ, ಆದರೂ ಉಣ್ಲಿಕ್ಕಿಲ್ಲ. ಯಾಕೆ ಉಣ್ಲಿಕ್ಕಿಲ್ಲ? ಸಕ್ಕರೆ ಕಾಯಿಲೆ, ಆದ್ದರಿಂದ ಉಣ್ಲಿಕ್ಕಿಲ್ಲ ಅಲ್ವೋ. ಆವಾಗ ಯಾರಾದರೂ ಬಂದು ಸಕ್ಕರೆ ಕಾಯಿಲೆಯನ್ನು ತೆಗೆದು ಆ ಅನ್ನವನ್ನು, ನಮ್ಮದೇ ಅನ್ನ, ಇನ್ನು ಊಟ ಮಾಡು ಅಂತ, ಡಾಕ್ಟ್ರು ಅಕ್ಕಿ ಹಿಡ್ಕೊಂಡು ಬಂದಿಲ್ಲ, ಡಾಕ್ಟ್ರು ಅನ್ನವನ್ನು ಹಿಡ್ಕೊಂಡು ಬಂದಿಲ್ಲ, ಸಕ್ಕರೆ ಕಾಯಿಲೆ ಅಂತ ಡಾಕ್ಟ್ರ್ ಬಳಿಗೆ ಹೋದೆವು. ಆ ವೈದ್ಯ ಏನು ಮಾಡಿದ ಅಂದರೆ ಸಕ್ಕರೆ ಕಾಯಿಲೆಗೆ ಔಷಧಿ ಕೊಟ್ಟ, ಸಕ್ಕರೆ ಕಾಯಿಲೆಯನ್ನು ತೆಗೆಸಿದ, ನಿಮ್ಮನೆ ಅನ್ನವನ್ನೇ ಊಟ ಮಾಡು ಅಂತಂದ. ಅದೇ ರೀತಿಯಲ್ಲಿ ಅನ್ನ ನನ್ನಲ್ಲೇ ಉಂಟು, ನನ್ನ ಸ್ವರೂಪದಲ್ಲೇ ಆನಂದನೂ ಉಂಟು, ನನ್ನ ಸ್ವರೂಪದಲ್ಲಿ ಒಳ್ಳೆಯ ತಿಳುವಳಿಕೆಯೂ ಉಂಟು, ಉಣ್ಣೋಣ ಅಂತಂದುಬಿಟ್ರೆ ಸಕ್ಕರೆ ಕಾಯಿಲೆ. ನಿಮಗೆ ಲಿಂಗದೇಹ ಅಂತಂದರೆ ಅರ್ಥ ಆಗಿ, ಅದಕ್ಕೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಎಲ್ರಿಗೂ ಪರಿಚಯ ಉಂಟು. ಎಲ್ರಿಗೂ ಅಂತಂದರೆ ಹುಟ್ಟಿದ ಮಗು ಇನ್ನು ಅಳ್ಳಿಕ್ಕೆ ಶುರು ಮಾಡಿಲ್ಲ, ಸಕ್ಕರೆ ಕಾಯಿಲೆ ಪರಿಚಯ ಉಂಟು. ಹುಟ್ಟಿದ ಆರಭ್ಯ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಅಂತ ಶುರುವಾಗಿದೆ ಅಲ್ವೋ. ಹಾಗಾದರೆ ಅದನ್ನು ಲಿಂಗದೇಹ ಅಂತ ಕರೆದರು. ಒಂದು ಆವರಣ, ಒಳಗಿರತಕ್ಕಂಥ ಜ್ಞಾನ ಆನಂದವು ನಮಗೆ ಉಣ್ಲಿಕ್ಕೆ ಅಡ್ಡಿ ಮಾಡ್ತದೆ. ದೇವರ ಬಳಿಗೆ ಹೋಗೋಣ ಅಂಥವರು ದೇವರು ಏನು ಮಾಡ್ತಾನೆ? ಆವರಣ ತೆಗಿತಾನೆ. ಅವರಲ್ಲೇ ಇರತಕ್ಕಂತಹ ನೆಮ್ಮದಿ ಮತ್ತು ಜ್ಞಾನವನ್ನು ಅವರಿಗೆ ಭಗವಂತ ಉಣಬಡಿಸ್ತಾನೆ. ಆದ್ದರಿಂದ ದೇವರನ್ನು ಏನು ಅಂತ ಕರೆದ್ರು? ಸತ್ಯಸ್ಯ ಸತ್ಯ ಅಂತ ಕರೆದ್ರು. ಮಹಾರಾಯ ಏನು ಅಷ್ಟು ವೈದ್ಯರ ಬಳಿಗೆ ಸುತ್ತಾಡಿದೆ. ಪ್ರತಿಯೊಬ್ಬ ವೈದ್ಯನೂ ಕೂಡ ಆ ಮಾತ್ರೆ ಕೊಟ್ಟ, ಈ ಮಾತ್ರೆ ಕೊಟ್ಟ, ಆರಂಭದಲ್ಲಿ ಒಂದು ಚಿಕ್ಕ ಮಾತ್ರೆ ಕೊಟ್ಟ. ಯಾವುದಕ್ಕೆ? ಸಕ್ಕರೆ ಕಾಯಿಲೆಗೋ ಅಥವಾ ರಕ್ತದ ಒತ್ತಡಕ್ಕೋ, 2. ನಮ್ಮಲ್ಲಿ ಮಧ್ವಾಚಾರ್ಯ ಅದನ್ನೇ ಹೀಗೆ ಹೇಳಿದ್ದೋ ಏನೋ. ನಮ್ಮ ಜನರಿಗೆ 2ರ ಪರಿಚಯ ಚೆನ್ನಾಗಿ ಉಂಟು. ಒಂದು ರಕ್ತದ ಒತ್ತಡ ಅಂದರೆ BP, ಇನ್ನೊಂದು ಶುಗರ್. ಈ 2ರ ಪರಿಚಯ ನಮ್ಮ ಜನಕ್ಕೆ. ಅದಕ್ಕೊಂದು ಮಾತ್ರೆ ಕೊಟ್ಟ, ಇದಕ್ಕೊಂದು ಮಾತ್ರೆ ಕೊಟ್ಟ. ಆರಂಭದಲ್ಲಿ ಚಿಕ್ಕ ಚಿಕ್ಕ ಮಾತ್ರೆ ಕೊಟ್ಟ. ಸ್ವಲ್ಪ ದಿವಸ ಹೋಗ್ತಾ 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 ಮಾತ್ರೆ ದೊಡ್ಡದಾಗಲಿಕ್ಕೆ ಶುರುವಾಯಿತು. ಚಿಕ್ಕ ಚಿಕ್ಕ ಮಾತ್ರೆ ಇರುವಾಗ ಸ್ವಲ್ಪ ಊಟ ಜಾಸ್ತಿ ಮಾಡ್ತಿದ್ದ. ದೊಡ್ಡ ದೊಡ್ಡ ಮಾತ್ರೆ ಕೊಟ್ಟಾಗ ಅದೇ ಅಂದರೆ ಹೊಟ್ಟೆ ತುಂಬಿತು, ಊಟ ಕಮ್ಮಿ ಮಾಡಲಿಕ್ಕೆ. ಎಲ್ಲ ವೈದ್ಯರು ಕೈ ಬಿಟ್ರ, ನಮ್ಮಿಂದ ಇನ್ನೂ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ ಎಲ್ಲ ವೈದ್ಯರು ಕೈ ಬಿಟ್ರ. ಆವಾಗ ದೇವರನ್ನು ಆವಾಗ ಅಲ್ಲ, ಮೊದಲಿನಿಂದೇ ದೇವರನ್ನು ಉಪಾಸನೆ ಮಾಡೋಣ. ಸತ್ಯಸ್ಯ ಸತ್ಯ ನೀನು ಅಂತ ದೇವರನ್ನು ಉಪಾಸನೆ ಮಾಡೋಣ. ಮಹಾರಾಯ, ನನ್ನಲ್ಲೇ ಇರತಕ್ಕಂತಹ ಜ್ಞಾನ ಆನಂದಗಳನ್ನು, ನಾನು ಸಂಪಾದನೆ ಮಾಡಿದ ಜ್ಞಾನ ಆನಂದಗಳನ್ನು ನಾನು ಉಂಡುವಂತೆ ಮಾಡೋ, ನಾನು ಅನುಭವಿಸುವಂತೆ ಮಾಡೋ. ಆಗ ಹೇಳಿದ್ದೇನಲ್ವ, ಅದನ್ನೇ ಪುನಃ ಆವೃತ್ತಿ ಮಾಡುವುದು ಅಂತಾದರೆ, ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಚೆನ್ನಾಗಿ ಅಂತಂದರೆ ಬಹಳ ಚೆನ್ನಾಗಿ, ಹೇಗೆ ತಿಳಿಸಬೇಕೆನ್ನುವುದು ಕೂಡ ಅವನಿಗೆ ಗೊತ್ತು. ಆದರೆ ಸಂದರ್ಶನದಲ್ಲಿ ಅವನಿಗೆ ಪ್ರವೇಶ ಇಲ್ಲ. ಅವಾಗೇನು ಮಾಡಬೇಕು? ದೇವರಿಗೇನೇ ದಮ್ಮಯ್ಯ ಹಾಕಬೇಕು. ಮಹಾರಾಯ, ನನ್ನಲ್ಲಿ ಜ್ಞಾನ ಉಂಟು, ನನಗೇನೆ
ಧೈರ್ಯ ಇದೆ, ನನ್ನಲ್ಲಿ ತಿಳುವಳಿಕೆ ಉಂಟು, ಜನಗಳಿಗೆ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ತಿಳಿಸಿಕೊಡುವ ತಾಕತ್ತು ಉಂಟು ಅಂತ ನನಗೆ ಗೊತ್ತು. ಇಂತಹ ನನಗೆ ನೀನು ಸತ್ಯನಾಗಿ ಬಾರೋ, ನನ್ನಲ್ಲಿದ್ದಂಥ ತಿಳುವಳಿಕೆಯನ್ನು ಮಕ್ಕಳಿಗೆ ನಾನು ಕೊಡಲಿಕ್ಕೋಸ್ಕರ ಬೇಕಾದ ವ್ಯವಸ್ಥೆಯನ್ನು ಮಾಡೋ, ಸಂದರ್ಶನದ ಮೂಲಕ ನನ್ನನ್ನು ಆರಿಸುವಂತೆ ಮಾಡೋ. ಇಷ್ಟೇ ಅರ್ಥ. ಸಂದರ್ಶನದ ಮೂಲಕ ನನ್ನನ್ನು ನಾನು ಆರಿಸಿ ಬರುವಂತೆ ಮಾಡೋ. ಇಲ್ಲದ್ರೆ ಒಳಗಿರತಕ್ಕಂಥ ತಿಳುವಳಿಕೆ ಏನಾಗುತ್ತೆ? ತಿಳುವಳಿಕೆ, ನನ್ನ ತಿಳುವಳಿಕೆಯನ್ನು ನಾನು ಓದಿದ್ದೇನೆ, ಚೆನ್ನಾಗಿ ಓದಿದ್ದೇನೆ ನಾನು, ಅದರ ಆಳವಾದ ಜ್ಞಾನವೂ ನನಗುಂಟು. ಏನು, ಗಣಿತಶಾಸ್ತ್ರನೋ ಭೌತಶಾಸ್ತ್ರನೋ ರಸಾಯನಶಾಸ್ತ್ರನೋ ಪ್ರತಿಯೊಂದರದ್ದು ಕೂಡ ಆಳವಾದ ತಿಳುವಳಿಕೆ ನನಗುಂಟು. ಆದರೆ ಮಕ್ಕಳಿಗೆ ಕೊಡೋಣ ಅಂತಂದುಬಿಟ್ಟು ನಮ್ಮ ಸರ್ಕಾರ ಬಿಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ದೇವರಿಗೇನೇ ದಮ್ಮಯ್ಯ ಹಾಕಬೇಕು. ನನ್ನಲ್ಲಿದ್ದಂತಹ ಸತ್ಯಸ್ಯ, ನನ್ನಲ್ಲಿದ್ದಂತಹ ತಿಳುವಳಿಕೆಯನ್ನು ನಾನು ಅನುಭವಿಸುವಂತೆ ಮಾಡು. ನಾನು ಅನುಭವಿಸುವಂದರೆ ಏನರ್ಥ? ಮಕ್ಕಳಿಗೆ ಕೊಟ್ಟಾಗ ನಿಜವಾಗಿ ಅನುಭವಿಸುವುದು ನಾನು. ನನ್ನಲ್ಲಿದ್ದ ತಿಳುವಳಿಕೆಯನ್ನು ಮಕ್ಕಳಿಗೆ ಉಪದೇಶ ಮಾಡಿದಾಗ ನಿಜವಾಗಿ ತಿಳುವಳಿಕೆ ಪೂರ್ತಿ ಬರುವುದು ಆವಾಗಲೇ ನನಗೆ. ಆ ಮಕ್ಕಳ ಮುಖದಲ್ಲಿ ಒಳ್ಳೆಯ ಮಂದಹಾಸ ಕಂಡಾಗ, ನಾನು ಹೇಳಿದಾಗ ಮಕ್ಕಳಿಗೆ ಅರ್ಥ ಆದಾಗ, ಮಕ್ಕಳ ಮುಖದಲ್ಲಿ ನೆಮ್ಮದಿ ಕಂಡಾಗ, ಆನಂದ ಕಂಡಾಗ ಖುಷಿಯಾಗುವುದಿಲ್ವ ಅಧ್ಯಾಪಕನಿಗೆ? ಅಬ್ಬಾ, ನಾನು ಹೇಳಿದ್ದು, ನಾನು ತಿಳಿದದ್ದು ಸಾರ್ಥಕ ಆಯಿತು ಅಂತ ಹೇಳಿಕೊಂಡು. ಆದ್ದರಿಂದ ನಾವು ಸಂಪಾದನೆ ಮಾಡಿದ ವಿದ್ಯೆ 10 ಜನಕ್ಕೆ ಸಿಗಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ದೇವರೇ ನೀನು ಸತ್ಯಸ್ಯ ಸತ್ಯಂ, ಎನ್ನಲ್ಲಿ ಇದ್ದದ್ದನ್ನು ನನಗೆ ಅನುಭವಕ್ಕೆ ಬರುವಂತೆ ಮಾಡುವವನು ಅಂತ ಅದರ ಅರ್ಥ. ಸತ್ಯಸ್ಯ ಸತ್ಯಂ ಅಂತ ಹೇಳಿಕೊಂಡು ದೇವರ ಉಪಾಸನೆ ಮಾಡಬೇಕು. ಚತುರ್ಮುಖ ಬ್ರಹ್ಮ ಆ ರೀತಿಯಲ್ಲಿ ಗರ್ಭದಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮಾಡಿದ. ಪಾಪ ಸಾತ್ವಿಕರು ಭೂಮಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕೆ? ಒಂದು ಬದಿಯಲ್ಲಿ ಕೃಷ್ಣನ ಮಾವ, ಮತ್ತೊಂದು ಬದಿಯಲ್ಲಿ ಮಾವನ ಮಾವ. ಕೃಷ್ಣನ ಮಾವ ಕಂಸ. ಇಲ್ಲಿ ಗರ್ಭದಲ್ಲೇ ಹೇಳ್ತಾ ಇದ್ದಾರೆ ಮಗುವಿನ ಹತ್ರ, ನಿನ್ನ ಮಾವನೇ ಉಪಟಳ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು. ಒಬ್ಬನೇ ತಾನೇ ಅಂದ. ಇಲ್ಲ, ಅವನ ಮಾವ ಇನ್ನೊಬ್ಬ ಇದ್ದಾನೆ, ಅವನ ಮಾವ ಜರಾಸಂಧ. ಅವನ ಮಾವ ಒಬ್ಬ ಇದ್ದಾನೆ. ಈ ಮಾವ ಅಳಿಯ ಸೇರಿಕೊಂಡು ಜಗತ್ತಿನಲ್ಲಿದ್ದಂಥ ಸಾತ್ವಿಕರನ್ನು ಉಳಿಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಕೃಷ್ಣ, ನೀನು ಭೂಮಿಗೆ ಬರಬೇಕು. ಆ ಜನಗಳು ಪಾಪ ಸಾತ್ವಿಕರು, ಅವರಲ್ಲಿ ಆ ಜ್ಞಾನ ಉಂಟು, ಅವರಲ್ಲಿ ಆನಂದ ಉಂಟು. ದೇವರು ದೊಡ್ಡವ, ಹರಿ ಸರ್ವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ಚೆನ್ನಾಗಿ ಉಂಟು. ಅದನ್ನು ಸಮಾಜಕ್ಕೆ ಕೊಡೋಣ ಅಂತಂದರೆ ಕಂಸ ಬಿಡ್ತಾ ಇಲ್ಲ, ಕೊಡೋಣ ಅಂದರೆ ಜರಾಸಂಧ ಬಿಡ್ತಾ ಇಲ್ಲ. ಹಾಗಾದರೆ ಏನಾಯಿತು? ಸತ್ಯರು ಹೌದಿವರು, ಸಾತ್ವಿಕರು ಹೌದು, ಇದ್ದದ್ದು ತಿಳುವಳಿಕೆ ಕೊಡಲಿಕ್ಕೆ ಬಿಡ್ತಾ ಇಲ್ಲ. ಕೃಷ್ಣ, ನೀನು ಆದ್ದರಿಂದ ಭೂಮಿಗೆ ಬರುವಾಗ ಸತ್ಯರಾದ ಸಾತ್ವಿಕರಿಗೆ ಸತ್ಯನಾಗಿ ಬಾ. ಅವರಲ್ಲಿದ್ದಂಥ ತಿಳುವಳಿಕೆಯನ್ನು ಜನಗಳಿಗೆ ಕೊಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವವನಾಗಿ ಭೂಮಿಗೆ ಬಾ ಅಂತ ಹೇಳಿಕೊಂಡು ಸತ್ಯಸ್ಯ ಸತ್ಯಂ. ನಂತರದಲ್ಲಿ ಸತ್ಯ ನೇತ್ರಂ, 7ನೇದ್ದು. ನೇತ್ರ ಶಬ್ದಕ್ಕೆ ಕಣ್ಣು ಅಂತ ಅರ್ಥ. ಯಾಕೆ ಕಣ್ಣಿಗೆ ನೇತ್ರ ಅಂತ ಯಾಕೆ ಕರೆದ್ರು? ನಯನ ನೇತ್ರ ಅಂತೆಲ್ಲ ಕಣ್ಣನ್ನು ಕರೀತಾರೆ. ಯಾಕೆ? ನಯತಿ ಇತಿ ನೇತ್ರ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕಿವಿ ಸರಿ ಉಂಟು, ಬಾಯಿ ಸರಿ ಉಂಟು, ಮೂಗು ಸರಿ ಉಂಟು, ಕೈಕಾಲು ಸರಿ ಉಂಟು, ಎಲ್ಲ ಸರಿ ಉಂಟು, ಕಣ್ಣಿಲ್ಲ. ಆವಾಗ ಕರ್ಕೊಂಡು ಹೋಗೋರು ಇನ್ನೊಬ್ಬರು ಬೇಕಾ? ಅವರೇ ನಮಗೆ ನೇತ್ರ. ಯಾರು ಕರ್ಕೊಂಡು ಹೋಗ್ತಾರೆ ಅವರೇ ನಮಗೆ ನೇತ್ರ. ನಯತಿ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸದ್ಯ ಈಗ ಇದು ಒಂದು ಚೆನ್ನಾಗಿತ್ತು ಅಂತಂದರೆ ಇದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಇದಕ್ಕೆ ನೇತ್ರ ಅಂತ ಕರೆದು, ಇದಕ್ಕೆ ನಾಯಕ ಅಂತ ಕರೆದ್ರು. ಆದ್ದರಿಂದಲೇ ನೋಡಿ, ಇಡೀ ಮುಖದಲ್ಲಿ ಎತ್ತರದಲ್ಲಿರುವುದು ಯಾವುದು? ಕಣ್ಣೇ. ದೇವರು ಕಣ್ಣನ್ನು ಎತ್ತರದಲ್ಲಿ ಇಟ್ಟಿದ್ದಾನೆ. ಆಮೇಲೆ ಕಿವಿ, ಮುಟ್ಟಿ ನೋಡಿ ಅಂತೆ. ಆಮೇಲೆ ಕಿವಿ, ಮೂಗು, ಬಾಯಿ, ಬಾಯಿಯಂತೂ ಕೆಳಗೆ, ಆಮೇಲೆ ಕೈ ಕಾಲು. ಇಷ್ಟೇ ಅಲ್ಲ, ದಾಸರ ಹಾಡು ಹೇಗುಂಟು ಗೊತ್ತಾ? ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ದಾಸರ ಹಾಡು ಕೊಡೋದಕ್ಕೆ ಸರಿಯಾಗಿಯೇ ಬಂತು. ಮೊದಲು ನೋಡಬೇಕು, ನೋಡುವುದೇ ಕಣ್ಣು. ಯದ್ಯಪಿ ಕ್ರಮ ಹೇಗೆ ನಮ್ಮಲ್ಲಿ ಅಂತಂದು ಬಿಟ್ಟರೆ, ಶ್ರೋತವ್ಯೋ ಮಂತವ್ಯೋ ಧ್ಯಾತವ್ಯ ಅಂತೇಳಿ ಮೊದಲು ದೇವರ ಬಗ್ಗೆ ಕೇಳಿಸಿಕೊಳ್ಬೇಕಂತೆ, ಆಮೇಲೆ ಆಡಲಿಕ್ಕೆ ಶುರು ಮಾಡಬೇಕಂತೆ, ಆಮೇಲೆ ದರ್ಶನ ದೇವರದ್ದು ಅಂತ. ಇದು ಸಹಜವಾದ ಕ್ರಮ. ಆದರೆ ಸದ್ಯ ಈಗ ನಮ್ಮ ದೇಹವನ್ನು ನೋಡುವಾಗ ನಮ್ಮನ್ನು ಆಚೆ ಈಚೆ ಕರ್ಕೊಂಡು ಹೋಗತಕ್ಕಂಥದ್ದು
ಕಣ್ಣು. ಆದ್ದರಿಂದ ಕಣ್ಣನ್ನು ದೇವರು ಮೇಲಕ್ಕಿಟ್ಟ, ಬಾಕಿದ್ದನ್ನೆಲ್ಲ ಕೆಳಗಿಟ್ಟ. ಅದಕ್ಕನುಸಾರವಾಗಿ ದಾಸರಂದು ಬಿಟ್ಟರು, ನೋಡುವುದು ಕಣ್ಣು, ಕೇಳುವುದು ಕಿವಿ, ಪಾಡುವುದು ವದನ ಅಂತಂದುಬಿಟ್ರು. ಯಾರು ಭಗವಂತ? ಸತ್ಯಸ್ಯ ನೇತ್ರಂ ಅಂತಂದರು. ಸತ್ಯಭೂತವಾದ ಜಗತ್ತಿಗೆ ಭಗವಂತ ನಾಯಕ, ಇದನ್ನು ಕರ್ಕೊಂಡು ಹೋಗುವವ. ಜಗತ್ತು ಅಂತಂದುಬಿಟ್ರೆ ಕಲ್ಲು ಮಣ್ಣು ಬಂಡೆ ಅಂತ ಅರ್ಥ ಅಲ್ಲ. ಜಗತ್ತು ಅಂತಂದರೆ ನಾವೇ ಜಗತ್ತು ಅಂತ ಅರ್ಥ. ನಮಗೆ ಯಾಕೆ ಜಗತ್ತು ಅಂತ ಕರೀತಾರೆ? ಒಂದು ದಿವಸ ಹೇಳದೆ ಕೇಳದೆ ಗಚ್ಚತಿ ಇತಿ ಜಗತ್ತು. ಹೇಳದೆ ಕೇಳದೆ ಹೋಗ್ತಾನೆ ಅಂತಂದುಬಿಟ್ಟೆ ಎ ಟಿ ಎಮ್ ಅಂತಂದರೆ ಎನಿ ಟೈಮ್ ಮರಣ. ಯಾರಾದರೂ ಸಾಯುವಾಗ ಹೇಳ್ತಾರಾ ಮೊದಲು ನಾನು ನಾಳೆ ಸಾಯ್ತಿದ್ದೇನೆ ಅಂತ? ಯಾರಲ್ಲ. ಎಷ್ಟೊತ್ತಿಗೆ ಗೊಟ್ಟಕ್ಕೆ ಅವನಿಗೆ ಗೊತ್ತಿಲ್ಲ, ಗೊಟ್ಟಕ್ಕಾಗುವನಿಗೇನೆ ಗೊತ್ತಿಲ್ಲ. ಹಾಗಾದರೆ ನಾವೆಲ್ಲ ಜಗತ್ತಲ್ವೋ? ಇಂತಹ ಜಗತ್ತನ್ನು ಸಾಯಲಿಕ್ಕೆ ಹೆದರಬಾರ್ದಂತೆ, ಸಾವಿಗೆ ಹೆದರಬಾರದು. ಯಾಕೆ ಗೊತ್ತಾ? ನಾನು ಬದುಕಿರುವ ತನಕ ಸಾವು ನನ್ನ ಬಳಿ ಸುಳಿಯೋಲ್ಲ. ಹಾಗಿರುವಾಗ ಯಾಕೆ ಹೆದರಬೇಕ್ರಿ? ಈಗ ನಾನು ಬದುಕಿರುವಾಗಲೇ ಕಳ್ಳ ಬಂದ ಅಂತಂದರೆ ಹೆದರಬೇಕಾಗುತ್ತೆ ಅಲ್ವೋ? ಕಳ್ಳ ಬಂದ, ಏನು ಕಡಿತಾನೋ ಹೊಡಿತಾನೋ ಬಡಿತಾನೋ ಅಂಥೇಳಿ ಕಳ್ಳನಿಗೆ ಹೆದರಬೇಕಾಗುತ್ತೆ. ನೋಡೋಣ, ಸಾವು ಬರಲಿ. ನಾನು ಬದುಕಿರುವಷ್ಟು ಸಮಯ ಸಾವು ನನ್ನ ಬಳಿಗೆ ಬರೋಲ್ಲ. ಹಾಗಿರುವಾಗ ಸಾವಿಗೆ ನಾವು ಯಾಕೆ ಹೆದರಬೇಕು ಅಂತ ಒಬ್ಬ ಹಾಗೆ ಕೇಳಿಯೇ ಬಿಟ್ಟ ಅಂತೆ. ಸಹಜ ಅಲ್ವೋ ಇದು? ನಾವು ಬದುಕಿರೋ ತನಕ ಬರೋಲ್ಲಲ್ಲ. ಯಾಕೆ? ಸಾವಿಗೆ ನಾವು ಅಂತಂದರೆ ಅಷ್ಟು ಹೆದರಿಕೆ. ಆದ್ದರಿಂದ ಅದಕ್ಕೆ ನಮ್ಮ ಹೆದರಿಕೆ, ನಮಗೆ ಅದರ ಹೆದರಿಕೆ ಅಷ್ಟೇ. ಭಯಂ ಭೀತಾತ್ ಜಾಯತೆ ಅಂತ ಒಂದು ಮಾತು ರಾಮಾಯಣದಲ್ಲಿ ಬಂದಿರತಕ್ಕಂಥ ಮಾತು. ಆದ್ದರಿಂದ ಎಷ್ಟೊತ್ತಿಗೆ ಸಾವು ಬರುತ್ತೆ, ಯಾವಾಗ ಬರುತ್ತೆ ಇಲ್ಲ, ಗೊತ್ತಿಲ್ಲ. ದೇವರು ಏನು ಮಾಡ್ತಾನೆ? ನಾವೇನು ಹೇಳುವುದುಂಟು, ಅಯ್ಯೋ ನಾನು ಯಾವಾಗ ಸಾಯ್ತೇನೆ ಅಂತ ಗೊತ್ತಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೋ ಅಂತ ನಮಗೆ ಎಣಿಸುವುದು ಹೌದು. ನೋಡೋಣ, ಎಲ್ಲ ಬಿಡಿ, ದೇವರು ಹೇಳೋದು ಬಿಡಿ. ಮತ್ತು ಜಾತಕ ತೋರಿಸಿದಾಗ ಜಾತಕದಲ್ಲಿ ಏನಾದರೂ ಅವರು ಹೇಳಿದರೆ ಏನು ಅಂತ, ನಿನಗೆ ಇನ್ನು ಇಷ್ಟೇ ವರ್ಷ ಆಯುಷ್ಯ ಅಂತ ಹೇಳಿಬಿಟ್ರೆ ಜ್ಯೋತಿಷ್ಕರೇ ಇಲ್ಲ ಅಂತ ಮಾಡ್ತೇವೆ ನಾವು. ಜ್ಯೋತಿಷ್ಕನೇ ಇಲ್ಲ ಅಂತ ಮಾಡ್ತೇವೆ ನಾವು. ಹಾಗಿರಬೇಕು ಅಂತಾದರೆ ದೇವರಂದ, ಪಾಪ ಸಾಯುವ ತನಕಾದರೂ ಕೂಡ ನನ್ನ ಮಕ್ಕಳ ಮುಖದಲ್ಲಿ ನಗು ಇರಲಿ ಅಂತ ಹೇಳಿಕೊಂಡು ಸಾವನ್ನು ದೇವರು ನಮಗೆ ತಿಳಿಸಿಲ್ಲ ಅಂತೆ. ಒಂದು ವೇಳೆ ಗೊತ್ತಿದ್ದರೆ ಇನ್ನು 5 ದಿವಸ, ಇನ್ನು 4 ದಿವಸ, ಇನ್ನು 3 ದಿವಸ, ಇನ್ನು 2 ದಿವಸ, ಇನ್ನು 1 ದಿವಸ, ಅಯ್ಯೋ ನಾಳೆ ಗೊಟಕ್ಕ ನಾನು ಏನು ಇದೇ ಇಲ್ಲ, ಮುಖದಲ್ಲಿ ನಗುವೇ ಇಲ್ಲ, ದುರ್ಯೋಧನ ಲೆಕ್ಕ ಮಾಡಿದಂತೆಯೇ ಆಗುತ್ತೆ. ಏನ್ರಿ 13 ವರ್ಷದಲ್ಲಿ 1 ದಿವಸ ಮುಗ್ದೇ ಹೋಯಿತು. ಪಾಪ 1 ದಿವಸವೂ ಸುಖಪಟ್ಟಿಲ್ಲ ದುರ್ಯೋಧನ. ಪಾಂಡವರನ್ನು ಕಾಡಿಗೆ ಕಳಿಸಿದ ಮೇಲೆ 13 ವರ್ಷದಲ್ಲಿ 1 ದಿವಸ ಹೋಗಿಯೇ ಬಿಡ್ತೀರಿ. ಇನ್ನು 12 ವರ್ಷ 359 ದಿವಸ ಅನ್ರಿ, 2ನೇ ದಿವಸ ಹೋಗಿಯೇ ಬಿಡ್ತೀರಿ. ಇನ್ನು ಪಾಂಡವರು ಲೆಕ್ಕ ಇಟ್ಟಿಲ್ಲ, ದುರ್ಯೋಧನ ಲೆಕ್ಕ ಇಟ್ಟಿದ್ದ. ಆದ್ದರಿಂದ ನಿಮ್ಮ ಜೀವನ ಜಗತ್ತು. ಆದ್ದರಿಂದ ಸತ್ಯಭೂತವಾಗಿರತಕ್ಕಂಥ ಈ ಜಗತ್ತನ್ನು ದೇವರೇ ನಾಯಕನಾಗಿ ಬಾರೋ, ಯಾರ್ಯಾರೋ ಕುರಿಗಳಂತೆ ನಾಯಕರಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಅವರು ಬಾವಿಗೆ ಬೀಳೋದು, ನಾವು ಬಾವಿಗೇನೆ ಬೀಳೋದು. ಅದಕ್ಕೆ ದಾಸರು ಕೃಷ್ಣನನ್ನು ಒಂದು ಹಾಡಲ್ಲಿ ಹೊಗಳಿದ್ದುಂಟು. ಏನು? ಕೋಲು ಕೈಯಲ್ಲಿ ಕೊಳಲು. ಈ ಕೃಷ್ಣನನ್ನೇ ಹೊಗಳಿದ್ದು. ಕೋಲು ಕೈಯಲ್ಲಿ ಕೊಳಲು, ಒಂದು ಕೈಯಲ್ಲಿ ಕೋಲು, ಇನ್ನೊಂದು ಕೈಯಲ್ಲಿ ಕೊಳಲು. ಕೋಲು ಕೈಯಲ್ಲಿ ಕೊಳಲು, ಜೋಲು ಕಂಬಳಿ ಹೆಗಲು. ಹೆಗಲಲ್ಲಿ ಒಂದು ಜೋತು ಬಿದ್ದಿರತಕ್ಕಂಥ ಕಂಬಳಿಯಂತೆ. ಯಾರ ಲಕ್ಷಣ ಇದು? ಕುರಿಗಾಹಿಗಳ ಲಕ್ಷಣ. ಯಾರ ಕುರಿಗಳನ್ನು? ನಾವೇ ಕುರಿಗಳು. ಕೃಷ್ಣ ಅಂದ. ಆ ಕುರುಬನ ಹಿಂದೆ ಹೋಗಬೇಡ, ಇನ್ನು ಎಲ್ಲೆಲ್ಲೂ ಹೋಗಬೇಡಿ, ನೀವು ನನ್ನ ಹಿಂದೆ ಬಾ, ನಾನು ಒಬ್ಬ ಕುರುಬ, ನನ್ನ ಹಿಂದೆ ಬಾ ಅಂತ ಕೃಷ್ಣ ನಮ್ಮನ್ನೆಲ್ಲ, ಕುರಿಗಳಾದ ನಮ್ಮನ್ನೆಲ್ಲ ಕೃಷ್ಣ ಕರ್ಕೊಂಡು ಹೋಗಬೇಕು ವಿನ, ಕೃಷ್ಣನ ಹಿಂದೆ ಹೋಗಬೇಕು ವಿನ ಯಾರ್ಯಾರೋ ಕುರುಬರ ಹಿಂದೆ ಹೋಗಬಾರ್ದು ಎನ್ನುವುದು ಸತ್ಯಸ್ಯ ನೇತ್ರಂ ಎನ್ನುವ ಶಬ್ದದರ್ಥ. ನಾನು ಹೇಳಿದ್ದಲ್ಲ, ಭಾಗವತಕಾರರೇ ಹೇಳಿದ್ದು, ವೇದವ್ಯಾಸದೇವರೇ ಹೇಳಿದ್ದು ಈ ಮಾತು. ವ್ಯಾಸರು ಹೇಳಿದ ಮಾತನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ. ಸತ್ಯಸ್ಯ ನೇತ್ರಂ, ಸರಿದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಾದರೆ ಅದಕ್ಕೆ ಯಾರು ಕುರುಬ ಅಂದರೆ ಕೃಷ್ಣನೇ ಕುರುಬ ಎನ್ನುವ ದೃಷ್ಟಿಯಲ್ಲಿ ಕೃಷ್ಣ ನಿತ್ಯ ಪ್ರಾರ್ಥನೆ ಮಾಡೋಣ. ಸತ್ಯಸ್ಯ ನೇತ್ರಂ, ಸತ್ಯಸ್ಯ ನೇತ್ರಂ ಅಂತ ದೇವರನ್ನು
ನಾವೆಲ್ಲ ಸತ್ಯರು, ನಾವು ಯಾರೂ ಕೂಡ ನಾನು ಸುಳ್ಳು ಅಂತ ನಾವು ಹೇಳಿಕೊಳ್ಳುವುದುಂಟ, ನನ್ನನ್ನು ಸುಳ್ಳು ಸುಳ್ಳು ಅಂತ ಹೇಳಿಕೊಂಡು. ಇಲ್ಲ, ನಾನು ಅದು ನಿಮಗೆ ಕಣ್ಣಿಗೆ ಕಂಡ ಕತ್ತಲೆಯಲ್ಲಿ ಸ್ವಲ್ಪ ಕತ್ತಲೆಯಲ್ಲಿ ಕಣ್ಣಿಗೆ ಕಂಡಂತಹ ಹಗ್ಗ ಹಾವಿನಂತೆ ನಾನು. ಚೂರು ಬೆಳಕುಂಟು, ಒಂದು ಹಗ್ಗ ಓರೆಯಾಗಿ ಬಿದ್ದಿದೆ, ಅದನ್ನೇನು ತಿಳ್ಕೊಂಡ? ಹಾವು ಅಂತ ತಿಳ್ಕೊಂಡ. ನಾನು ಅದೇ ರೀತಿ ಯಾರನ್ನು ಹೇಳ್ಕೊಡ್ತೇವೆ, ಮುಟ್ಟಿಕೊಳ್ತೇವೆ, ಹೌದಲ್ಲೋ ನಾನು ಅಂತ ಹೇಳಿ ಮುಟ್ಟಿಕೊಳ್ತೇವಲ್ಲೋ. ಸತ್ಯಸ್ಯ ನೇತ್ರಂ, ಇಂತಹ ಸತ್ಯಭೂತನಾದ ನನಗೆ ದೇವರೇ ನೀನೇ ನಿಯಾಮಕನಾಗಿ ಬಾರೋ, ನೀನೇ ನನಗೆ ದಾರಿ ತೋರಿಸುವವನಾಗಿ ಬಾರೋ ಎನ್ನುವುದು ಸತ್ಯಸ್ಯ ನೇತ್ರಂ. ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಕೊನೆಯದ್ದು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ. ಸತ್ಯಾತ್ಮ ಅಂತ ದೇವರ ಹೆಸರು. ಕೊನೆಯದ್ದು ಏನು? ಸತ್ಯಾತ್ಮ ಅಂದರೆ ಎಲ್ಲ ಸೃಷ್ಟಿ ಮಾಡಿದ, ಸತ್ಯಸ್ಯ ಯೋನಿಂ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ನಿಹಿತಂಚ ಸತ್ಯೇ ನಮ್ಮ ಸ್ಥಿತಿಗೆ ಕಾರಣನಾದ, ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮೊಳಗೆ ದೇವರು ಕೂತ, ನಮ್ಮ ಸ್ಥಿತಿಗೋಸ್ಕರ ನಮ್ಮ ಪಾಲನೆಗೋಸ್ಕರ ನಮ್ಮೊಳಗೆ ದೇವರು ಕೂತ. ಸತ್ಯಸ್ಯ ನೇತ್ರಂ ನಮಗೆ ನಿಯಮನೆ ಮಾಡಿದ, ಸೃಷ್ಟಿ ಸ್ಥಿತಿ ನಿಯಮನ ಜನ್ಮಾದಿ ಅಷ್ಟಗಳಲ್ಲಿ ನಮಗೆ ನೇತ್ರ ನಮಗೆ ನಿಯಮನೆ ಮಾಡಿದ. ಕೊನೆಗೆ ಒಂದು ದಿವಸ ಅತ್ತಿ ಇತಿ ಸತ್ಯಾತ್ಮ, ನಮ್ಮನ್ನೇ ದೇವರು ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾನೆ ಅಂತೆ. ದೇವರಿಗೆ ಹಸಿವೆ ಆಗುತ್ತಂತೆ. ಪ್ರಳಯ ಕಾಲ ಬಂತು ಅಂತಂದಾಗ ದೇವರಿಗೆ ಹಸಿವೆ ಆಗುತ್ತಂತೆ. ಹಸಿವೆ ಆದಾಗ ಊಟ ಯಾವುದು ಅಂತಂದಾಗ ಪ್ರತಿಯೊಬ್ಬ ಜೀವನು ಕೂಡ ದೇವರ ಮುಂದೆ ಬಂದು ನಾನೇ ನಿನಗೆ ಆಹಾರ, ನನ್ನನ್ನು ಸ್ವೀಕಾರ ಮಾಡು ಸ್ವೀಕಾರ ಮಾಡು ಸ್ವೀಕಾರ ಮಾಡು ಅಂತಂತಾನಂತೆ. ಇದನ್ನೇನು ಅಂತ ಕರೆದ್ರು? ಸತ್ಯಾತ್ಮ. ಸುಳ್ಳಾದ ಜಗತ್ತನ್ನು ನುಂಗುವವ ಅಲ್ಲ, ಯಾವುದೋ ಒಂಚೂರು ಅಲ್ಲಿ ಸ್ವಲ್ಪ ಕೆಳಮಟ್ಟದ್ದಿರ್ಬೋದು, ಆದರೂ ಹೇಳ್ತೇನೆ, ಸುಳ್ಳಾದ ಜಗತ್ತನ್ನೇ ದೇವರು ತಿನ್ನೋದಾ? ಜಗತ್ತೆಲ್ಲ ಸುಳ್ಳು 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 ಅಂತಂತಾರಲ್ಲ. ಏನು ಸುಳ್ಳು ಅಂದರೆ ಪುನಃ ಆವೃತ್ತಿ ಮಾಡಬೇಕಾ? ಕತ್ತಲಲ್ಲಿ ಹಗ್ಗವನ್ನು ಕಂಡ ಹಾವಿನಂತೆ ಅಂತ ಹೇಳಿಕೊಂಡು ಸುಳ್ಳು 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 ಅಂತ ಹೇಳ್ತಾರಲ್ಲ. ಅಂಥವ್ರು ಊಟಕ್ಕೆ ಕೂತಿದ್ದಾರೆ. ಆ ಊಟಕ್ಕೆ ಬಡಿಸುವುದು ಏನು? ಸುಳ್ಳಾದ್ದನ್ನೇ ಬಡಿಸುವುದು. ಏನು? ಚಕ್ಕುಲಿ ಬಡಿಸುವುದು. ಏನು ಚಕ್ಕುಲಿ? ಚೇರಟೆ. ಚಕ್ಕುಲಿ ಅಂತ ಏನು ಊರುಟುಂಟಲ್ಲ, ಸ್ವಲ್ಪ ಕತ್ತಲುಂಟು, ಪೂರ ದೀಪ ಇಡಬೇಡಿ ಅಲ್ಲಿ ಊಟಕ್ಕೆ ಕೂತಲ್ಲಿ ಅವರಿಗೆ. ಯಾಕೆ? ಈ ಜಗತ್ತೆಲ್ಲ ಅಂಥದ್ದೇ ಅಂತ ಅವರು ಹೇಳುವವರು. ಆದ್ದರಿಂದ ಅವರಿಗೆ ಊಟಕ್ಕೆ ಕೂಡ ಯಾವುದನ್ನು ಬಡಿಸಬೇಕು? ಇಕೊಳ್ಳಿ ಚಕ್ಕುಲಿ ಅಂತ ಹೇಳಿಕೊಂಡು ಸುತ್ತಾಗಿರತಕ್ಕಂಥ ಚೇರಟೆಯನ್ನು ಬಡಿಸಿಡಿ ಸರಿ. ಆಮೇಲೆ ಜಿಲೇಬಿ ಅಂತ ಹೇಳಿಕೊಂಡು, ಜಿಲೇಬಿಗೆ ಏನು ಹೆಸರು ಗೊತ್ತಾ ಸಂಸ್ಕೃತದಲ್ಲಿ? ಆಂತ್ರಭಕ್ಷ ಅಂತ ಹೆಸರು. ಆಂತ್ರ ಅಂದ್ರೇನು ಗೊತ್ತಾ? ಕರುಳು. ಸ್ವಲ್ಪ ಜಿಲೇಬಿ ಸ್ವಲ್ಪ ಅದರ ಆಕಾರ ಸ್ವಲ್ಪ ಜಿಲೇಬಿ ಹಳದಿ ಉಂಟು, ಇದು ಕೆಂಪು ಉಂಟು ಅಂತ ಅಷ್ಟೇ ವ್ಯತ್ಯಾಸ ಅಂತ. ಹಿರಿಯರಂದರು, ವೇದವ್ಯಾಸ ದೇವರಂದರು, ನಾನು ಕೊನೆಯ ಹಂತದಲ್ಲಿ ಸತ್ಯವಾದ ಜಗತ್ತನ್ನೇ ಉಣ್ಣುವವ ಹೊರತು ಹಗ್ಗವನ್ನು ಕಂಡ ಹಾವು ಅಂತೇನುಂಟು ಆ ರೀತಿಯಾದ ಜಗತ್ತನ್ನು ಉಣ್ಣುವವ ಅಲ್ಲ ಅಂತ ದೇವರು ತೋರಿಸಿಕೊಟ್ಟ. ಸತ್ಯಾತ್ಮ ಅಂತ ಭಗವಂತನಿಗೆ ಹೆಸರಂತೆ. ನಿಜವಾಗಿ ದೇವರು ನಿಜವಾದ ಆಹಾರವನ್ನೇ, ಮಣ್ಣು ತಿನ್ನುವವ ಅಲ್ಲ ದೇವರು, ಅಕ್ಕಿ ತಿನ್ನುವವ, ಅನ್ನ ತಿನ್ನುವವ. ಆದ್ದರಿಂದ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಹೇಳಿಕೊಂಡು 8 ರೀತಿಯಲ್ಲಿ ಚತುರ್ಮುಖ ಬ್ರಹ್ಮ ಗರ್ಭಸ್ತುತಿ ಅಂತ ದೇವರನ್ನು ಮಾಡಿದ. ಪ್ರತಿ ದಿವಸ ನಾವು ಇದನ್ನು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದು. ಅದೇ ರೀತಿಯಲ್ಲಿ ಭಗವಂತ ತಾನು ಆ ಗರ್ಭದಿಂದ ಹೊರಗೆ ಬಂದ. ಇನ್ನೂ ಒಂದು ಮೊನ್ನೆ ದಿವಸ ನೋಡಿದ್ದೆವು. ಏನು? ಇನ್ನೊಂದು 8 ಉಂಟು. 8ನೇ ಸ್ಥಾನದಲ್ಲಿ ಇರುವವ ಭಗವಂತ. ಏನು ಹೆಸರು ಭಗವಂತನಿಗೆ? ಉದ್ಗೀತ ಅಂತ ಭಗವಂತನಿಗೆ ಹೆಸರು. 8ನೇ ಸ್ಥಾನದಲ್ಲಿ ಇರ್ತಾನೆ ಅಂತೆ. ಅದಕ್ಕಿಂತ ಕೆಳಗೆ ಈ ಕೆಳಗೆ 7 ಉಂಟು. ಇವ 8ನೇ ಸ್ಥಾನದಲ್ಲಿ ಇರುವವ. ಯಾವುದದು? ಆ 8ನೇ ಸ್ಥಾನ ಭಗವಂತನದ್ದು ಯಾವುದು? ಮೊದಲಿನ 7 ಸ್ಥಾನಗಳು ಯಾವುದು? ಅದಕ್ಕಂದರು ಮೊದಲನೇದ್ದು ಮಣ್ಣು ಅಂತಂದರು, ಪೃಥಿವಿ ಅಂತಂದರು, ಭೂತಾನಾಂ ಪೃಥಿವೀ ರಸಃ ಅಂತ ಅಲ್ಲಿಂದ ಆರಂಭ ಆಗುತ್ತೆ. ನಾವೆಲ್ಲ ಭೂತಗಳು. ಭೂತಾನಾಂ ಪೃಥಿವೀ ರಸಃ. ಇನ್ನು ಭೂತ ಅಂತಂದ ಕೂಡಲೇ ಪಂಜರುಳಿ, ಕಲ್ಕೊಡೆ, ಕೊಡಮಂತಾಯ, ಜುಮಾದಿ ಅಂತ ಅದು ಲೆಕ್ಕ ಹಾಕಬೇಡಿ, ಅಡ್ಡಿ ಇಲ್ಲ. ಅದನ್ನು ಭೂತ ಅಂತ ಕರೆಯೋದು ನಾವು ಭೂತ ಎಲ್ಲ ಬಿಡಿ. ದೇವರೇ ಅಂದ, ಮಹಾರಾಯ ನಾನು ದೊಡ್ಡ ಭೂತ, ನೀವು ಚಿಲ್ಲರೆ ಭೂತಗಳು ಅಂದ. ಏಕಃ ವಿಷ್ಣು ಮಹದ್ಭೂತಂ, ದೇವರದ್ದೇ ಮಾತು. ಏಕಃ ವಿಷ್ಣು ಮಹದ್ಭೂತಂ, ಪೃಥಗ್ಭೂತಾನಿ ಅಶೇಷತಃ. 8 ವಿಷ್ಣು, 8 ಮಹದ್ಭೂತ, 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 8 ವಿಷ್ಣು
ಜುಮಾದಿಗೆ ಬಂಟ ಅಂತ ಇರ್ತಾನಲ್ಲ, ಅದೇ ನಾವೆಲ್ಲ ಬಂಟ್ರು. ಅದು ಬಂಟ್ರು ಹೋಗಿ ಭಟ್ರು ಅಂತ ಆಯ್ತು ಅಷ್ಟೆ. ಏಕಃ ವಿಷ್ಣು ಮಹದ್ಭೂತಂ. ಭೂತ ಶಬ್ದಕ್ಕೆ ಅರ್ಥ ಏನು? ಯಾರೆಲ್ಲ ಇರ್ತಾರೋ ಅವರನ್ನು ಭೂತ ಅಂತ ಕರೆದ್ರು, ಹೊರತು ಭೂತಕಾಲ ಅಂತ ಅರ್ಥ ಅಲ್ಲ. ಭೂತಕಾಲ ಭವಿಷ್ಯತ್ ಕಾಲ ಅಂತ ಅರ್ಥ ಅಲ್ಲ. ಭವಂತೀತಿ ಭೂತಾನಿ. ನಾವೆಲ್ಲ ಇದ್ದೇವಲ್ಲ, ಇದರಲ್ಲಿ ಸಂಶಯ ಇಲ್ಲಲ್ಲ, ನಾವಿದ್ದೇವೆ ಅನ್ನೋದರಲ್ಲಿ ಸಂಶಯ ಇಲ್ಲಲ್ಲ. ಇನ್ನು ಅವರು ಬಂದು ಉಪನ್ಯಾಸ ಮಾಡಿ ನೀವು ಕೂತದ್ದು ಸುಳ್ಳು, ನಾನು ಹೇಳು ಸುಳ್ಳು ಅಂತಂದು ನಿಮಗೆ ಸಂಶಯ ಶುರುವಾಗಿದ್ದಿತ್ತು. ಅಷ್ಟೊತ್ತನ ಸದ್ಯ ರಾಜಾಂಗಣಕ್ಕೆ ಅಂತಹ ಜನ ಬಂದಿಲ್ಲ, ಉಪನ್ಯಾಸಕ್ಕೂ ಬರೋಲ್ಲ ಬಿಡಿ, ಕೇಳಲಿಕ್ಕೆ ನಾವು ಇರೋಲ್ಲ ಬಿಡಿ. ಮತ್ತು ನಾವೆಲ್ಲ ಭೂತಗಳಲ್ವೋ, ಇದ್ದೇವೆ. ದೇವರು ಸ್ವತಂತ್ರವಾಗಿದ್ದಾನೆ, ಆದ್ದರಿಂದ ದೊಡ್ಡ ಭೂತ, ಅವನ ಹಿಡಿತದಲ್ಲಿದ್ದುಕೊಂಡು ನಾವಿದ್ದೇವೆ, ಆದ್ದರಿಂದ ಚಿಲ್ಲರೆ ಭೂತಗಳು ಅಂತಂದರು. ಏಕಃ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ ಅಂತ ಹೇಳಿಕೊಂಡು ಇರು ಬಂದ ಎಂಟು ಜ್ವರ ಶುರುವಾಗ ಹಾಗಾದರೆ ನಮಗೆಲ್ಲ ಈ ಭೂತಾನ, ನಾವೆಲ್ಲ ಏನು ಇದ್ದೇವೆ, ನಮಗೆ ಆಶ್ರಯ ಯಾವುದು? ಆ ವ್ಯಕ್ತಿಗಳಿಗೆ ನಮಗೆ ಆಶ್ರಯ ಯಾವುದು? ಆಶ್ರಯ ಯಾವುದು ಅಂತಂದರೆ ಭೂತಾನಾಂ ಪೃಥ್ವೀರಸಃ. ಈ ನೆಲ ನಮಗೆ ಆಶ್ರಯ ಕೊಟ್ಟಿದೆ, ಆದ್ದರಿಂದ ನಾವು ಈ ನೆಲದಲ್ಲಿದ್ದೇವೆ. ನೆಲಕ್ಕಿಂತ ಯಾವುದು ಶ್ರೇಷ್ಠ? ನೆಲಕ್ಕಿಂತ ನೀರು ಶ್ರೇಷ್ಠ ಅಂತಂದರು. ಯಾಕೆ ನೆಲಕ್ಕಿಂತ ನೀರು ಶ್ರೇಷ್ಠ, ನೀರು ಉತ್ತಮ ಯಾಕಾಯಿತು? ಒಬ್ಬರಲ್ಲಿದ್ದಂಥ ಶಕ್ತಿಯನ್ನು ಯಾರು ಹೊರಗೆ ತೆಗೀತಾರೋ ಅವರು ಶ್ರೇಷ್ಠರು. ಭೂಮಿಯಲ್ಲಿದ್ದಂತಹ ಮಣ್ಣಿನಲ್ಲಿದ್ದಂತಹ ಶಕ್ತಿಯನ್ನು ಹೊರಗೆ ತೆಗೆಯುವ ತಾಕತ್ತಿರುವುದು ನೀರಿಗೆ. ಹೇಗೆ? ಭೂಮಿ ಚೆನ್ನಾಗಿ ಕಾದಿರುತ್ತೆ ಅಂತ ಭಾವಿಸಿ, ಆವಾಗ ತುಂತುರು ಮಳೆ ಬಂದರೆ ನಮಗೆ ಒಳಗಿದ್ದವರಿಗೆ ಗೊತ್ತಾಗುತ್ತಲ್ಲ, ಮಳೆ ಬರ್ತಾ ಉಂಟು ಕಾಣುತ್ತೆ ಅಂತ. ಮಣ್ಣಿನ ಪರಿಮಳ ಬರಲಿಕ್ಕೆ ಶುರುವಾಯಿತಾ? ಹಾಗಾದರೆ ಭೂಮಿಯಲ್ಲಿದ್ದಂತಹ ಗುಣ ಯಾವುದು? ಪರಿಮಳ, ಗಂಧ. ಅದೊಂದು ವಿಲಕ್ಷಣ ಪರಿಮಳ ಅಲ್ವೋ ಆ ಮಣ್ಣಿನದ್ದು. ಮಳೆ ಬಂದಾಗ ಮಾತ್ರ, ಮಳೆ ನೀರು ಬಿದ್ದಾಗ ಮಾತ್ರ ತಾನೇ ಆ ಗುಣ ಹೊರಗೆ ಪ್ರಕಟ ಆಗುವುದು. ಹಾಗಾದರೆ ಭೂಮಿಯ ಗುಣವನ್ನು ಪ್ರಕಟ ಮಾಡತಕ್ಕಂಥ ನೀರು ಭೂಮಿಗಿಂತ ಶ್ರೇಷ್ಠ. ಮಳೆ ಬರಬೇಕಾದರೆ, ಮಳೆ ಬರಬೇಕು ಅಂತಂದರೆ ಮರಗಿಡಗಳು ಬೇಕು. ಆದ್ದರಿಂದ ನೀರಿಗಿಂತ ಮರಗಿಡಗಳಕ್ಕಿಂತ ಮನುಷ್ಯ. ಯಾಕೆ? ಮರಗಿಡಗಳನ್ನು ಬೆಳೆಸುವವ ಮನುಷ್ಯ. ಆದ್ದರಿಂದ ಮನುಷ್ಯ ಶ್ರೇಷ್ಠ. ಸದ್ಯ ಮೇಲೆ ಹೇಳ್ಕೊಂಡು ಹೋಗ್ತೇನೆ. ಮನುಷ್ಯ ಶ್ರೇಷ್ಠ. ಮನುಷ್ಯ ಬರೇ ಮನುಷ್ಯ ಕುರುಡ ಕಿವುಡ ಮೂಕ ಅಂತ ಮನುಷ್ಯ ಇದ್ದರೆ ಪ್ರಯೋಜನ ಉಂಟಾ? ಇಲ್ಲ. ಮತ್ತು ಅವನಿಕ್ಕಿಂತ ಅವನ ಬಾಯಿಂದ ಬರತಕ್ಕಂಥ ಮಾತು ಶ್ರೇಷ್ಠ. ಮಾತು ಶ್ರೇಷ್ಠ ಅಂತಂದರೆ ಏನೇನೇನೇನೇನೋ ಮಾತು ಬರುವುದಾ? ಅಲ್ಲ. ಹಾಗೆ ಏನೇನೇನೋ ಮಾತಾಡಿದರೆ ಒಳ್ಳೆಯ ಪುರುಷ ಅಂತ ಆಗ್ತಾನ? ಇಲ್ಲ. ಅವನ ಬಾಯಿಂದ ಏನು ಬರಬೇಕು? ಮಾತು, ವೇದ ಬರಬೇಕು ಅಂತಾರೆ. ಭಗವಂತನಿಗೆ ಸಂಬಂಧಪಟ್ಟ ಮಾತು ಅವನ ಬಾಯಿಂದ ಬರಬೇಕು ಅಂತಂದರು. ಋಕ್ ಶ್ರೇಷ್ಠ, ಮಾತು ಶ್ರೇಷ್ಠ. ಮನುಷ್ಯನಿಗಿಂತ ಮಾತು ಉತ್ತಮ, ಮಾತಿಗಿಂತ ಭಗವಂತನಿಗೆ ಸಂಬಂಧಪಟ್ಟ ಮಾತು ಉತ್ತಮ, ಋಕ್ ಶ್ರೇಷ್ಠ. ಆ ಮಾತು ಹೇಗಿರಬೇಕು? ದೇವರಿಗೆ ಸಂಬಂಧಪಟ್ಟ ಮಾತಾದರೂ ಕೂಡ ಹೇಗಿರಬೇಕು? ಆ ಋಕ್ಕಿಂತ ಸಾಮ ಶ್ರೇಷ್ಠ. ವೇದಾನಾಂ ಸಾಮವೇದ ಅಸ್ಮಿ. ಒಳ್ಳೆಯ ಮಾತು. ಬೈಯುವಾಗಲೂ ಕೂಡ ಸಾವಧಾನದಲ್ಲೇ ಬೈಯೋಣ ಅಂತ. ನಾವು 16 ಇರುವಾಗ ಅವಾಗ ಬೇರೆ ವಿದ್ಯಾರ್ಥಿಗಳೆಲ್ಲ ತುಂಬ ಜನ ವಿದ್ಯಾರ್ಥಿಗಳಿದ್ದರು. ಅವರೆಲ್ಲ ಓಡುವುದು, ಆಚೆ ಓಡುವುದು, ಈಚೆ ಓಡುವುದು. ಈ ಹಟ್ಟಿಯಲ್ಲಿ ಕರುಗಳ ಕಿವಿಗೆ ಗಾಳಿ ಹೊಕ್ಕಿದಾಗ ಆಚೀಚೆ ಓಡಾಡ್ತಾವಲ್ಲ, ಅದೇ ರೀತಿ ಆ ಪುಟ್ಟ ಮಕ್ಕಳು ಆಚೀಚೆ ಓಡುವುದು. ಅವಾಗ ನಾನು ಏನಾದರೂ ಹೇಳಿದರೆ ಯಾಕೆ ಓಡ್ತೀಯ ಅಂತಂದರೆ ಅವಾಗ ಇವರು ಹೇಳೋದು ಮೆಲ್ಲ ಓಡು ಅಂತ. ಪುನಃ ಓಡುವುದರಲ್ಲಿ ಒಂದು ಮೆಲ್ಲ ಸ್ವಾಮಿ ಮೆಲ್ಲ ಓಡಲಿಕ್ಕೆ ಹೇಳಿ ಅಂತ ಹೇಳಿಕೊಂಡು, ಅದೇ ರೀತಿಯಲ್ಲಿ ಬೈಯುವುದಂತೂ ಬೈತ್ಯ, ಸ್ವಲ್ಪ ರಾಗದಿಂದ ಬೈ. ಏನಪ್ಪ ದಿವಸ ಪಿಂಡ ತಿನ್ನಲಿಕ್ಕೆ ಇಲ್ಲಿಗೇ ಬರ್ತಾ ಇದ್ದೆ ಅಂತ ನಿಧಾನಕ್ಕೆ ಬರೀ. ಇದು ಕೆಲವರದ್ದು ಏನಿರುತ್ತೆ ಅಂತಂದುಬಿಟ್ರೆ ಹೊಗಳೋದು ಕೂಡ ಜೋರಲ್ಲೇ. ನನಗೆ ತುಂಬ ಜನ ಕೇಳೋದುಂಟು ನನ್ನ ಹತ್ರ, ಸ್ವಾಮಿ ಯಾಕೆ ಸ್ವಾಮಿ ಬೈತೀರಿ ನೀವು? ನಾನು ಮೆಲ್ಲ ಮಾತಾಡೋದು ಅವರ ಹತ್ರ, ನಿಧಾನವಾಗಿ ಮಾತಾಡೋದು. ನನ್ನ ಹತ್ರ ಅವ್ರು ಕೇಳೋದು, ಸ್ವಾಮಿ ಯಾಕೆ ಸ್ವಾಮಿ ಅವರಿಗೆ ಬೈತೀರಿ? ನಾನಂದೆ ಬೈಯುವ ಧಾಟಿ ಬೇರೆಯೇ ಉಂಟು ಅಂತಂದೆ. ಓಹೋ, ಬೈಯುವ ಧಾಟಿ ಬೇರೆ, ಹಾಗಾದರೆ ಈಗ ಮಾತಾಡೋದೇ ನೀವು ಇದು ಸಾವಧಾನದಲ್ಲಿ ಮಾತಾಡೋದಾ ಅಂತಂದರು. ಹೌದು ಅಂತಂದೆ. ತುಂಬ ಜನ ನನ್ನ ಹತ್ರ ಕೇಳಿದ್ರು, ದೂರವಾಣಿಯಲ್ಲಿ ಮಾತಾಡ್ತಿದ್ರು ಕೂಡ ಕೆಲವರು ಕೇಳೋದು, ಸ್ವಾಮಿ ಯಾಕ್ರಿ ಬೈತೀರಿ ಅವರಿಗೆ ಅಂತ. ನನ್ನ ಬೈಯುವ ಧಾಟಿ ನಂದು ಬೇರೆ ಉಂಟು, ಇದು ಸಮಾಧಾನದಲ್ಲೂ ಹೇಳಿದ್ದು ಅಂತ. ಹಾಗಾದರೆ ಮಾತು ಯಾವಾಗಲೂ ಹೇಗಿರಬೇಕು ಅಂತಂದರೆ ಸಾವಧಾನವಾಗಿರಬೇಕಲ್ಲ. ಋಕ್ಕಿಂತ ಸಾಮ ಶ್ರೇಷ್ಠ,
ಆ ಸಾಮ ಯಾವುದ್ಯಾವುದೋ ದೇವತೆಗಳನ್ನು ಹೇಳಿದರೆ ಉತ್ತಮ ಆಗಿಲ್ಲ, ಉದ್ಗೀತನಾಗಿರತಕ್ಕಂಥ ಭಗವಂತನನ್ನು ಹೇಳಿದಾಗ ಮಾತ್ರ ಆ ಸಾಮ ಸಾರ್ಥಕ ಆಗುತ್ತೆ. ಆದ್ದರಿಂದ ಉಚ್ಚೈಹಿ ಗೀಯತೇತಿ ಉದ್ಗೀತ ಅಂತ ಭಗವನಿಗೆ ಹೆಸರು. ಭೂಮಿ, ನೀರು, ಗಿಡ, ಮನುಷ್ಯ, ಮಾತು, ಋಕ್, ಸಾಮ, ಉದ್ಗೀತ. 8ನೇ ರೂಪ, 8ನೇವ ಭಗವಂತ. ಆದ್ದರಿಂದ ಅಂತಹ ಭಗವಂತ ತಾನು 8ನೆಯ ದಿವಸ ಅಷ್ಟಮಿ ದಿವಸ ತಾನು ಭೂಮಿಯಲ್ಲಿ ಅವತಾರ ಮಾಡಿದ. ಯಾಕೆ? 8 ಮದಗಳಿಂದ ಕೊಬ್ಬಿರತಕ್ಕಂಥ ವ್ಯಕ್ತಿಗಳನ್ನು ಬಡಿಸುವುದಕ್ಕೋಸ್ಕರ. ಕೆಲವರನ್ನು ಬಡ್ದ, ಕೆಲವರನ್ನು ಬಡಿಸಿದ. ಯಾರು ಪ್ರಚಂಡರು ಅಂತಿದ್ದಾರೋ ಅವರನ್ನೆಲ್ಲ ಬಡಿಸಿದ. ಈ ಚಿಲ್ಲರೆ ಪಲ್ಲರೆ ಉಂಟಲ್ಲ, ಅದನ್ನು ತಾನೇ ಬಡ್ದ. ಒಂದು ತನ್ನ ಮಾವ ಕಂಸ, ಅವನನ್ನು ತಾನೇ ಬಡ್ದ. ಜರಾಸಂಧ ಭೀಮನಿಂದ ಬಡಿಸಿದ. ಜರಾಸಂಧ ಎಂಥವ? ಕೃಷ್ಣನಿಗೆ 8 ಅಂತಂದರೆ ತುಂಬ ಇಷ್ಟ ಅಲ್ವೋ? 8ರಿಂದ ಕೂಡಿದವ ಜರಾಸಂಧ. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪ ಮದ, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇಂತೆನಗೆ ಇದಿರಿಲ್ಲ ಎಂತೆಂಬ ಮದ. ಇದು ಯಾರಲ್ಲಿತ್ತು? ಜರಾಸಂಧನಲ್ಲಿ ಇತ್ತು, ಈಚೆ ದುರ್ಯೋಧನಲ್ಲಿ ಇತ್ತು. ಹೀಗೆ 8 ಮದಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳನ್ನು ಬಡಿಯುವುದಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿ ತಿಥಿ ತಾನು ಭೂಮಿಯಲ್ಲಿ ಅವತರಿಸಿದ. ಇಂತಹ ಕೃಷ್ಣನ ಚಿಂತನೆ ನಾವು ಪ್ರತಿ ದಿವಸ ಮಾಡೋಣ. ಈಗ ಬಲ್ಲಲ್ಲಿ ಜರಾಸಂಧರು ಕೆಲವರು ಬಾಲ ಬಿಚ್ಚಿದ್ದಾರೆ. ಆ ಜರಾಸಂಧ ಕೃಷ್ಣ ಭೂಮಿಗೆ ಬಂದ ಮೇಲೆ ಬಾಲ ಮುಚ್ಚಿದ. ಕೃಷ್ಣ ಭೂಮಿಗೆ ಬಂದ, ಅಷ್ಟ ತನಕ ಭಾರಿ ಹಾರಾಡ್ತಿದ್ದ ಜರಾಸಂಧ. ಕೃಷ್ಣ ಕಂಸನನ್ನು ಕೊಂದು ಪಾಂಡವರ ರಕ್ಷಣೆ ಅದು ಇದು ಅಂತಂದಾಗ ಆಚೆ ಅವನನ್ನು ಹೊಡೆದ, ಈಚೆ ಇವನನ್ನು ಹೊಡೆದ, ಆಚೆ ಪೌಂಡ್ರಕ ವಾಸುದೇವನ ಹೊಡೆದ, ಈಚೆ ಶೃಗಾಲ ವಾಸನ ಹೊಡೆದ ಅಂತೆಲ್ಲ ಅಂದಾಗ ಕಂಸ ಮೆಲ್ಲ ಬಾಲ ಮುಚ್ಚಲಿಕ್ಕೆ ಶುರು ಮಾಡಿದ. ಈಗೊಬ್ಬ ಜರಾಸಂಧ ಇದ್ದಾನೆ. ಇಬ್ಬರು ಕೃಷ್ಣರು ಹೋದ ಮೇಲೆ ಮೆಲ್ಲ ಬಾಲ ಬಿಚ್ಚಲಿಕ್ಕೆ ಶುರು ಮಾಡಿದ. ಒಬ್ಬ ಬೌದ್ಧಿಕ ಕೃಷ್ಣ, ಮತ್ತೊಬ್ಬ ಬಾಲಿಕ ಕೃಷ್ಣ ಅಂತ ಇಬ್ಬರು ಕೃಷ್ಣರು. ಅವರಿಬ್ಬರು ಕಣ್ಣು ಮುಚ್ಚಿದ್ರು. ಅವರಿಬ್ಬರು ಕಣ್ಣು ಮುಚ್ಚಿದ ಮೇಲೆ ಈ ಜರಾಸಂಧ ಮೆಲ್ಲ ಬಾಲ ಬಿಚ್ಚಿ ಏನು ಮಾಡಿದ ಅಂತಂದುಬಿಟ್ರೆ, ಪಾಪ ಆ ಜರಾಸಂಧ ಬಾಹ್ಲಿಕನನ್ನು, ಶಲ್ಯನನ್ನು, ಒಳ್ಳೆ ತಪಸ್ವಿ ರಾಜರುಗಳವರೆಲ್ಲ, ಬಾಹ್ಲಿಕ, ಶಲ್ಯ, ವಿರಾಟ, ದೃಪದ ಇವರನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಆ ಜರಾಸಂಧ. ಅದೇ ರೀತಿಯಲ್ಲಿ ಜರಾಸಂಧನೂ ಕೂಡ ಪಾಪ ಒಳ್ಳೆ ತಪಸ್ವಿಗಳಾದ ರಾಜರುಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡ. ನನ್ನಂಥ ಬಕಾಸುರರು ಹಿಡಿತಕ್ಕೆ ಸಿಕ್ಕಿಲ್ಲ. ಆ ಜರಾಸಂಧನಿಗೆ ಬಕಾಸುರ ಹಿಡಿತಕ್ಕೆ ಸಿಕ್ಕಿಲ್ಲ ಅಂತೆ. ಅಷ್ಟೂ ಬಲಿಷ್ಠನಾಗಿದ್ದಂತೆ ಬಕಾಸುರ, ಅವ ಹಿಡಿತಕ್ಕೆ ಸಿಕ್ಕಿಲ್ಲ. ಈ ಜರಾಸಂಧನಿಗೆ ಈ ಬಕಾಸುರ ಹಿಡಿತಕ್ಕೆ ಸಿಕ್ಕಿಲ್ಲ. ಹಾಗೆ ಇಂತಹ ಜರಾಸಂಧರನ್ನು, ಅದು ಏನು ಅಂತಂದರೆ ಆ 8ರ ಮದ ಆ ಜರಾಸಂಧನಿಗೆ ಸೇರಿದರೆ ಇಲ್ಲಿ ಏಕೈಕಮಪಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ, ಇಲ್ಲಿ 4ರ ಮದ, ಅಲ್ಲಿ 8ರ ಮದವನಿಗೆ, ಇದು 4ರ ಮದ. ಯಾವುದು? ಯೌವನಂ, ಧನ ಸಂಪತ್ತಿ, ಪ್ರಭುತ್ವಂ, ಅವಿವೇಕಿತ. ಏಕೈಕಮಪಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ, ಒಂದೊಂದು ಕೂಡ ಅನರ್ಥಕ್ಕೆ ಸಾಕಂತೆ. 4 ಸೇರಿದರೆ ಕೇಳುವುದೇ ಬೇಡ, ಅದರ ಅರ್ಧ. ಆದ್ದರಿಂದ ನಾವೆಲ್ಲ ಪ್ರತಿ ದಿವಸ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಕೃಷ್ಣ ಮತ್ತೊಮ್ಮೆ ಬಾರೋ. ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಹೇಳ್ತೇವೆ, ಈ ಮಗದೊಮ್ಮೆ ಬಾರೋ ಅಂತ ರಾಯರಿಗೆ ಪ್ರಾರ್ಥನೆ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಕೃಷ್ಣ ಭೂಮಿಗೆ ಅವತಾರ ಮಾಡಿ ಬಾ ಅಂತ ಹೇಳಿಕೊಂಡು ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿಕೊಂಡು ನಿನ್ನೆ ಒಂದು ಮಾತು ಹೇಳಿದ್ದೆ, ಇವತ್ತು ಮತ್ತೊಂದು. ಶ್ರೀಗಳವರ ಮಂಡಲೋತ್ಸವದ ಈ ಸಂದರ್ಭದಲ್ಲಿ ಮಂಡಲೋತ್ಸವ, ಮಂಡನೋತ್ಸವ, ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ ಉಂಟು. ದೇವತಾ ಮಂಡಲ ಅಖಂಡ ಮಂಡನಂ, ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ ಉಂಟು. ಹಾಗಾದರೆ 48 ದಿವಸಗಳ ಮಂಡಲೋತ್ಸವ ಇಡೀ ಕೃಷ್ಣಾಷ್ಟಮಿಗೆ ಅಲಂಕಾರದ ಉತ್ಸವಂತೆ ಆಗಿದೆ. ಇದು ಶ್ರೀಗಳವರು ಕೃಷ್ಣನಲ್ಲಿ ಹೇಳಿ ನನ್ನಿಂದ ಉಪನ್ಯಾಸ ಮಾಡಿಸುವುದಕ್ಕೆ ಕೃಷ್ಣ ಸಹಿ ಹಾಕಿದ್ದ ಎನ್ನುವುದಕ್ಕೆ ಒಂದು, ನಿನ್ನೆ ಗರ್ಭಸ್ತುತಿ ಮಾಡ್ತಾ ಇರುವಾಗ ವಿದ್ಯುತ್ತು ಹೋದದ್ದು. ಯಾಕೆ ನಾವೆಲ್ಲ ಗರ್ಭಕ್ಕೆ ಹೋಗಿದ್ದೇವೆ ಅಂತ ಅರ್ಥ. ಅದರಿಂದ ವಿದ್ಯುತ್ ಹೋಗಿ ಕತ್ತಲೆ ಆದದ್ದು. ಇವತ್ತು ಕೃಷ್ಣ ಅವತಾರ ಮಾಡುವಾಗ ಮಳೆ ಬಂದದ್ದು. ಆದ್ದರಿಂದ ಶ್ರೀಗಳವರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನನಗೂ ಅವಕಾಶ, ನಾನು ಆವಾಗಲೇ ಹೇಳಿದ್ದೆ ಏನು ಅಂತ,
ನನ್ನನ್ನು ಬೆಳಕಿಗೆ ತರಬೇಕು ಅಂಥೇಳಿ ಪರ್ಯಾಯ ಶ್ರೀಗಳವರ ಆಸೆ. ಆ ದೃಷ್ಟಿಯಿಂದ ಇದ್ದರೆ ಇವರು ಸ್ವಪ್ರಕಾಶರು, ಅವರೇ ಉಪನ್ಯಾಸ ಮಾಡುವ ಸಾಮರ್ಥ್ಯ ಉಳ್ಳವರು, ತಾಕತ್ತುಳ್ಳವರು, ಆದರೂ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಬಿಟ್ಟು ಬಿಡಿ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದು ಅಲ್ಲಿ ಯಾಳಿಯ ಉದ್ಘಾಟನೆ ಆಯಿತು. ಶ್ರೀಗಳವರು ಏನು ಮಾಡಿಸಿದ್ರು, ಇವಾಗ ಅದೊಂದು ದೇವಸ್ಥಾನ ಅಂತ ಒಂದು ಈಗ ನೋಡುವಂತೆ ಆಯಿತು. ಆ ರೀತಿ ಆಗಿದೆ ಅದು. ಏನು ಅದನ್ನು ಮಾಡಿದರು, ಅದರ ಉದ್ಘಾಟನೆಗೆ ನಿರ್ಮಲಾ ಸೀತಾರಾಮನ್ ಬಂದಿದ್ದು. ನಾನೇನು ಶ್ರೀಗಳವರು ಕೂತಿದ್ದಾರೆ ಅಂತ ಹೊಗಳುವುದಲ್ಲ, ಇಲ್ಲದಿದ್ದರೂ ಹೇಳ್ತೇನೆ ಈ ಮಾತನ್ನು. ನಿನ್ನೆನೇ ಹೇಳಿದ್ದೆ ನಾನು, ಶ್ರೀಗಳವರು ಇರಲಿಲ್ಲ, ನಿನ್ನೆನೂ ಹೇಳಿದ್ದೆ ಈ ಮಾತನ್ನು. ಅದರಲ್ಲಿ ಆ ಉದ್ಘಾಟನೆ ಹೆದರಿ ನಾನು ಹೋಗಿರಲಿಲ್ಲ, ಆದರೆ ಶ್ರೀಗಳವರು ನನ್ನ ಹೆಸರನ್ನೂ ಅದರಲ್ಲಿ ಸೇರಿಸಿದ್ದಾರೆ. ಉದ್ಘಾಟನೆ ಸಂದರ್ಭದಲ್ಲಿ ಅದುಮಾರು ಶ್ರೀಗಳವರು ಇದ್ದರು ಅಂತ ನನ್ನ ಅಲ್ಲಿ ರಥಬೀದಿಯಲ್ಲಿ ಹೋಗೋರಿಗೆಲ್ಲ ಈಗ ನನ್ನ ಹೆಸರು ಕೂಡ ಹೇಳ್ತಾರೆ. ಆ ರೀತಿಯಲ್ಲಿ ಆಚಾರ್ಯ ಮಧ್ವರೇ ಶ್ರೀಗಳವರಲ್ಲಿ ಇದ್ದುಕೊಂಡು ನನ್ನ ಮೇಲೆ ಅನುಗ್ರಹ ಮಾಡ್ತಿದ್ದಾರೆ ಅಂತ ಭಾವಿಸಿ ಏನು ಶ್ರೀಗಳವರು 11 ದಿವಸಗಳ ಕಾಲ ಉಪನ್ಯಾಸ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದರು. ಇದರಿಂದ ಮಧ್ವರ ಅಂತರ್ಯಾಮ ಕೃಷ್ಣ ಪ್ರೀತನಾಗಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ನಿರ್ಮತ್ಯ ಉಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ನೇನ ಚ ರಮ್ಯಂ ದಾಮದತನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೇಶ್ವರಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ಪಾಪಾವಲಿ ಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಕಃ ಗೋಪಾಲಬಾಲಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದಲ್ಲಿ ಭಾಗವತದ ಶ್ರವಣ ಅದು ಅತ್ಯಂತ ಒಂದು ಶ್ರೇಷ್ಠವಾದಂತಹ ಕಾರ್ಯ. ಅದರಲ್ಲಿಯೂ ಕೂಡ ಭಾಗವತ ಆಚಾರ್ಯರು ಅಂತ ಹೇಳಿ ಪ್ರಸಿದ್ಧರಾದ ನಮ್ಮ ವಿಶ್ವಪ್ರಿಯ ತೀರ್ಥರಿಂದ ಭಾಗವತದ ಸಮರ್ಪಣೆ ನಡೀತಾ ಇದೆ ಅಂದರೆ ಇದು ನಿಜವಾಗಿಯೂ ಕೂಡ ಭಾದ್ರಪದ ಮಾಸ ಸಾರ್ಥಕ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಭಗವದ್ಗೀತೆ ಮತ್ತು ಭಾಗವತ ಎರಡರ ಸಂಗಮ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವ, ಕೃಷ್ಣ ಜನ್ಮ ಅವತಾರದ ಒಂದು ಉತ್ಸವದ ರೂಪದಲ್ಲಿ ನಡೆಯುವ ಈ ಹಬ್ಬದಲ್ಲಿ ಭಾಗವತ ಉತ್ಸವ ಇವತ್ತು ನಡೀತಾ ಇರೋದು ಅದು ಗೀತಾಚಾರ್ಯನಿಗೆ ಅತ್ಯಂತ ಒಂದು ಸಂತೋಷದಾಯಕವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ನಮ್ಮ ಶ್ರೀ ವಿಶ್ವಪ್ರಿಯ ತೀರ್ಥರು ಭಾಗವತದಲ್ಲಿ ಎತ್ತಿದ ಕೈ. ಅವರ ಪ್ರವಚನ ಅಂತೇಳಿ ಹೇಳಿದರೆ ಜನಗಳೆಲ್ಲ ಬಹಳ ಆಸೆ ಪಡ್ತಾ ಇರ್ತಾರೆ. ಎಷ್ಟೋ ಜನ ವಿಶ್ವಪ್ರಿಯ ತೀರ್ಥರ ಪ್ರವಚನ ಯಾವಾಗ ಆಗ್ತದೆ ಅಂಥೇಳಿ ಕೇಳ್ತಾನೆ ಇರ್ತಾರೆ. ಹೆಚ್ಚಿನವರು ಆನ್ಲೈನ್ನಲ್ಲಿ ಕೂಡ ಅವರು ಕೇಳ್ತಾ ಇದ್ದಾರೆ. ಅಂತಹ ಒಂದು ಪ್ರವಚನ ಮಾಲಿಕೆ ನಮ್ಮ ಪರ್ಯಾಯದಲ್ಲಿ ಈ 2ನೇ ವರ್ಷದಲ್ಲಿಯೂ ಕೂಡ ಅರ್ಪಿತವಾದದ್ದು. ನಮ್ಮ ಪರ್ಯಾಯಕ್ಕೆ ಒಂದು ಭೂಷಣ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯಕ್ಕೆ ಒಂದು ಹೆಮ್ಮೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ವಿಶ್ವಪ್ರಿಯ ತೀರ್ಥರು ನಿರೂಪಣೆಯಲ್ಲಿ ಬಹಳ ಒಂದು ಆಕರ್ಷಕವಾದಂಥ ನಿರೂಪಣೆ. ಅವರು ಎಲ್ಲ ಸಂಹಿತೆಯಿಂದಲೂ ಮಾತಾಡ್ತಾರೆ. ಕಾಂತಾ ಸಂಹಿತೆ, ಪ್ರಭು ಸಂಹಿತೆ, ಎಲ್ಲ ಸಂಹಿತೆಯಿಂದಲೂ ನೇರವಾದ ನುಡಿಗಳು, ಸ್ವಾರಸ್ಯವಾದಂಥ ನುಡಿಗಳು, ಮತ್ತು ಯಾವುದೇ ಒಂದು ರಾಜಿ ಇಲ್ಲದೆ, ಮುಲಾಜಿ ಇಲ್ಲದೆ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಒಂದು ಪ್ರವಚನ ಅಂದರೆ ಅದು ವಿಶ್ವಪ್ರಿಯ ತೀರ್ಥರ ಪ್ರವಚನ. ಯಾವುದೇ ಒಂದು ರೀತಿಯಲ್ಲಿ ಯಾರನ್ನೋ ಒಂದು ಸಂತೋಷಪಡಿಸೋದಕ್ಕೋಸ್ಕರವೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಅವರು ಕಲ್ಪನೆ ಮಾಡಿಯೋ ಮಾತಾಡುವವರಲ್ಲ. ಮನಸ್ಸಿನಲ್ಲಿ ಏನಿದೆ ಅದನ್ನು ಹಾಗೆಯೇ ಎಲ್ಲ ಜನರಿಗೂ ಕೂಡ ಅದನ್ನು ನೇರವಾಗಿ ತಲುಪಿಸ್ತಕ್ಕಂತಹ ಒಂದು ತ್ರಿಕರಣ ಶುದ್ಧಿ ನಾವು ಅವರಲ್ಲಿ ನೋಡಬಹುದು. ಅಂತಹ ಒಂದು ಭಾಗವತದ ವಿಚಾರದಲ್ಲಿಯೂ ಕೂಡ ಅವರು ಬಹಳ ಸ್ಪಷ್ಟವಾಗಿ
ಭಾಗವತ ಗ್ರಂಥದ ಒಂದು ತಿರುಳನ್ನು ನಿಮಗೆಲ್ಲರಿಗೂ ಕೂಡ ಅವರು ಉಣಬಡಿಸಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ಅತ್ಯಂತ ಒಂದು ಅರ್ಥವಂತಿಕೆಯನ್ನು ಅವರು ನೀಡಿದ್ದಾರೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ಕಾಲದಲ್ಲಿ ಇನ್ನೊಮ್ಮೆ ಇಂತಹ ಪ್ರವಚನ ಮಾಲಿಕೆ ಆಗಬೇಕು. ಈಗ ಚಾತುರ್ಮಾಸದಲ್ಲಿದ್ದರಿಂದ ಎಲ್ಲಿ ಓಡಲಿಕ್ಕಾಗಲಿಲ್ಲ. ಇನ್ನು ಕೊನೆಗೆ ಇನ್ನೊಮ್ಮೆ ಕೂಡ ಆಗಬೇಕು ಅಂತ ನಮ್ಮ ಅಭಿಲಾಷೆ. ಆ ರೀತಿ ಅವರು ಮತ್ತೊಮ್ಮೆ ಪ್ರವಚನ ಮಾಲಿಕೆಯನ್ನು ಕೊಟ್ಟರೆ ನಮಗೆ ತುಂಬ ಸಂತೋಷವಾಗ್ತದೆ. ಅಂತಹ ಒಂದು ಅವರ ಪ್ರವಚನ ಮಾಲಿಕೆಯಿಂದ ನಮ್ಮ ಪರ್ಯಾಯಕ್ಕೆ ಒಂದು ವಿಶೇಷವಾದಂತಹ ಮೆರುಗು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ 4 ಪರ್ಯಾಯಗಳಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಹರಸಿದಂತಹ ಒಂದು ವಿಶೇಷ ಯತಿಗಳು ನಮ್ಮ ವಿಶ್ವಪ್ರಿಯ ತೀರ್ಥರು. ಮೊದಲನೇ ಪರ್ಯಾಯದಲ್ಲಿಯೂ ಕೂಡ ನಾವಿಬ್ಬರೇ ಇದ್ದು ಬಹಳ ವಿಶೇಷವಾದಂತಹ ಸೇವೆಯನ್ನು ಅವರು ನಡೆಸಿದ್ದಾರೆ. 2ನೇ ಪರ್ಯಾಯದಲ್ಲಿಯೂ, 3ನೇ ಪರ್ಯಾಯದಲ್ಲಿಯೂ, 4ನೇ ಪರ್ಯಾಯದಲ್ಲಿ, ಇನ್ನು 5ನೇ ಪರ್ಯಾಯದಲ್ಲಿಯೂ ಕೂಡ ಅವರೇ ಪೀಠದಲ್ಲಿ ಕುಳ್ಳಿರಿಸಿ ಆ ಒಂದು ಪರ್ಯಾಯವನ್ನು ಕೂಡ ನಡೆಸಬೇಕು. ಪಂಚಮಂ ಕಾರ್ಯಸಿದ್ಧಿ ಅಂಥೇಳಿ 5ನೆಯ ಪರ್ಯಾಯವೂ ಕೂಡ ಪರಿಪೂರ್ಣಗೊಳಿಸಬೇಕು. ಆ ರೀತಿ ಅವರ ಅನುಗ್ರಹ ನಮ್ಮ ಮೇಲೆ ನಿರಂತರ ಇರಬೇಕು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ವಿಶ್ವಪ್ರಿಯ ತೀರ್ಥರ ಬಗ್ಗೆ ನಮಗೆ ಬಹಳ ಒಂದು ಹೇಗೆ ಕೃಷ್ಣನ ಮೇಲೆ ಅರ್ಜುನನಿಗೆ ಸಖಾನೂ ಹೌದು, ಹಾಗೆಯೇ ಗೌರವದ ಪಾತ್ರನೂ ಹೌದು, ಹಾಗೆಯೇ ವಿಶ್ವಪ್ರಿಯ ತೀರ್ಥರು ನಮ್ಮ ಹತ್ತಿರ ಮೈತ್ರಿಯ ಸಖತ್ವವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಹಾಗೆ ನಮ್ಮಕ್ಕಿಂತ ಹಿರಿಯರಾಗಿದ್ದುಕೊಂಡು ಒಂದು ಗೌರವದ ಭಾವನೆಗೂ ಕೂಡ ಪಾತ್ರರಾಗಿದ್ದಾರೆ. ಈ ರೀತಿಯಾಗಿ ಸರ್ವಭಾವೇನ ಭಾರತ, ಎಲ್ಲ ಭಾವದಿಂದಲೂ ಕೂಡ ನಾವು ಅವರನ್ನು ಬಹಳ ಮೆಚ್ಚಿದ್ದೇವೆ. ಅವರ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ, ಅವರ ಪ್ರವಚನದ ಒಂದು ಅನುಗ್ರಹ ರೂಪದಲ್ಲಿ ಈ ಒಂದು ಕೃತಿಯನ್ನು ಕೂಡ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಭಾಗವತ ಭಾವ ಪರಿಚಯ ಅಂತ ಹೇಳಿ. ವಾಸ್ತವಿಕವಾಗಿ ಈ ಕೃತಿಯನ್ನು ಹೊರತರುತ್ತೇನೆ ಅಂತೇಳಿ ಓಂ ಪ್ರಕಾಶ ಭಟ್ಟರು ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ನಾನು ಭಾಗವತದ ಬಗ್ಗೆ ಬರೆಯಲೇ ಇಲ್ಲಲ್ವ, ನೀನು ಹೇಗೆ ಕೃತಿ ರಚನೆ ಮಾಡ್ತೀರಿ ಅಂತ. ಬರೆದದ್ದೇ ನನಗೆ ನೆನಪಿಲ್ಲ. ನಾವು ಪ್ರತಿ ಒಂದು ಸಂಚಿಕೆಯಲ್ಲಿ ಒಂದು ಲೇಖನ ಬೇಕು ಅಂತ ಹೇಳಿ ಬರಿತಾ ಇದ್ದೆವು. ಹಾಗೆ ಭಾಗವತದ ಬಗ್ಗೆಯೂ ಕೂಡ ಬರೆದದ್ದಿದೆ, ಆದರೆ ಮರೆತು ಬಿಟ್ಟಿದ್ದೆವು. ಆದರೆ ಓಂ ಪ್ರಕಾಶ ಭಟ್ಟರು ಅದನ್ನೆಲ್ಲ ಜೋಡಿಸಿ ಅದನ್ನೆಲ್ಲ ಹೆಕ್ಕಿ ತೆಗೆದು ಭಾಗವತ ಭಾವ ಪರಿಚಯ ಎಂಬಂತಹ ಈ ಒಂದು ಕೃತಿಯನ್ನು ಅವರು ಸಂಕಲನ ಮಾಡಿದ್ದನ್ನು ನೋಡಿದಾಗ ಓಂ ಪ್ರಕಾಶ ಭಟ್ಟರ ಈ ಒಂದು ಜಿಜ್ಞಾಸುತನಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ನಾವು ಸಾಮಾನ್ಯವಾಗಿ ಏನಾದರೂ ಬರೀತಾನೇ ಇರ್ತೇವೆ, ಯಾಕೆಂದರೆ ಬರವಣಿಗೆ ನಿಂತು ಹೋಗಬಾರದು ಅಂತ ಹೇಳಿ. ಅದಕ್ಕೆ ಒಂದು ರೂಪವನ್ನು ಕೊಟ್ಟು, ಕಾಯಕಲ್ಪವನ್ನು ಕೊಟ್ಟು ಅದನ್ನು ಒಂದು ಕೃತಿಯನ್ನಾಗಿ ತರುವವರು ಓಂ ಪ್ರಕಾಶ ಭಟ್ಟರು. ಅದಕ್ಕೆಲ್ಲ ಒಂದು ಸ್ವರೂಪವನ್ನು ಕೊಡುವವರು. ಆ ರೀತಿ ಭಾಗವತ ಭಾವ ಪರಿಚಯ ಎಂಬಂತಹ ಈ ಒಂದು ಲೇಖನ ಮಾಲಿಕೆ ನಾವು ಬರೆದದ್ದು ಈಗ ನನಗೆ ನೆನಪಾಗ್ತಾ ಇದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕೃತಿಯನ್ನಾಗಿ ಓಂ ಪ್ರಕಾಶ ಭಟ್ಟರು ಕೊಟ್ಟು ಅದನ್ನು ವಿಶ್ವಪ್ರಿಯ ತೀರ್ಥರಿಂದ ಒಂದು ಬಿಡುಗಡೆಗೊಳಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಈ ವಿಶ್ವಪ್ರಿಯ ತೀರ್ಥರು ಇದನ್ನು ಬಿಡುಗಡೆ ಮಾಡಿದ್ರಿಂದ ಈ ಕೃತಿಯು ಕೂಡ ವಿಶ್ವಪ್ರಿಯ ಆಗ್ತದೆ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಅಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದಕ್ಕೂ ಕೂಡ ನಾವು ಓಂ ಪ್ರಕಾಶ ಭಟ್ಟರನ್ನು ಅಭಿನಂದಿಸುವ ಜೊತೆಗೆ ಶ್ರೀ ವಿಶ್ವಪ್ರಿಯ ತೀರ್ಥರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ತುಂಬ ಅನುಗ್ರಹದಿಂದ ಈ ಕೃತಿಯು ವಿಶ್ವಪ್ರಿಯ ಆಗಲಿ ಅಂತ ಹೇಳಿ ಹಾರೈಸ್ತಾ, ವಿಶ್ವಪ್ರಿಯ ತೀರ್ಥರ ಒಂದು ಅನುಗ್ರಹ ನಿರಂತರ ನಮ್ಮ ಮೇಲೆ, ನಮ್ಮ ಶಿಷ್ಯರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಅವರ ಪ್ರವಚನ ಮಾಲಿಕೆಗೆ ಉಪಸ್ಥಿತರಿರಲಿಕ್ಕೆ ನಮಗೆ ಅನುಮತಿ ಇರಲಿಲ್ಲ, ಆದರೆ ನಮ್ಮ ಶಿಷ್ಯರಿಗೆ ಅದು ಅನುಮತಿಯನ್ನು ಕೊಟ್ಟದ್ದು ನಮಗೆ ತುಂಬ ಸಂತೋಷವಾಗಿದೆ. ಈಗಾಗಲೇ ಅವರು ಭಾಗವತದ ಬಗ್ಗೆ ಅವರು ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಅವರ ಉಪನ್ಯಾಸಕ್ಕೆ ಬೇಕಾದಂತಹ ಎಲ್ಲ ಒಂದು ಸಾಮಗ್ರಿ ಅದು ವಿಶ್ವಪ್ರಿಯ ತೀರ್ಥರಿಂದ ಲಭಿಸಿದೆ. ಅದಕ್ಕೋಸ್ಕರವೂ ಕೂಡ ನಾವು ವಿಶ್ವಪ್ರಿಯ ತೀರ್ಥರಿಗೆ ವಿಶೇಷವಾದ ಧನ್ಯವಾದವನ್ನು ನಾವು ಹೇಳ್ತಾ, ಅವರ ಒಂದು ನಿರಂತರ ಅನುಗ್ರಹ ನಮ್ಮ ಮೇಲೆ ಇರಲಿ, ನಮ್ಮ ಪರ್ಯಾಯದ ಮೇಲೆ ಇರಲಿ ಎಂಬುದಾಗಿ ಹಾರೈಸ್ತಾ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ
ಭಾಗವತ ಕಥೆಯ ಪ್ರವಚನ